ದೇವರ ನಾಮಕ್ಕೆ ಸ್ತುತಿವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಕೀರ್ತನೆ 103 ಅದರ 1ನೇ ವಾಕ್ಯದಲ್ಲಿ ದಾವೀದನು ಹಾಡಿರುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಅದರ 3 ಮತ್ತು 4, 5 ವಾಕ್ಯಗಳಲ್ಲಿ ಬರೆದಿರುವಂಥದ್ದು, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ನಮ್ಮ ಜೀವಿತದಲ್ಲಿ ಒಂದು ಸಂದರ್ಭವನ್ನು ದಯಪಾಲಿಸಿ ಕೊಟ್ಟಿರಲಾಗಿ ನಾವೆಲ್ಲರೂ ಹೃದಯದ ಅಂತರಾಳದಿಂದ ದೇವರು ಮಾಡಿದ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರುವ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ನಾಮಕ್ಕೆ ನಿಮಗೆ ವಂದನೆಗಳು ಸ್ವಾಮಿ. ಈ ಮುಂಜಾನೆಯಲ್ಲಿ ಮತ್ತು ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ. ಕರ್ತನೆ, 2025 ನವೆಂಬರ್ ತಿಂಗಳ ಕರ್ತನೆ 23ನೇ ದಿನಕ್ಕೆ ನಾವು ಸೇರಿ ಬಂದಿದ್ದೇವೆ. ಕರ್ತನೆ, ಇದುವರೆಗೂ ನಮ್ಮನ್ನ ಸಂರಕ್ಷಿಸಿದ್ದಿ, ನಮ್ಮನ್ನ ಪರಿಪಾಲಿಸಿದ್ದಿ, ನಮ್ಮ ಜೀವಿತಕ್ಕೆ ಬೇಕಾದಂತ ಎಲ್ಲವನ್ನ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತು ಕರ್ತನೆ, ದಾವೀದನೊಟ್ಟಿಗೆ ಸೇರಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಹಾಡುವಂತೆ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯವೆಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೋಡುತ್ತೇವೆ. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ ನಿಮ್ಮ ಆಜ್ಞೆ ಆಗಿದೆ ಸ್ವಾಮಿ. ಈ ಮುಂಜಾನೆಯಲ್ಲಿ ಕರ್ತನೆ, ಪವಿತ್ರ ಪರಿಶುದ್ಧರಾದ ನಿಮ್ಮನ್ನ ಕರ್ತನೆ, ನಾವು ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸು ಕರ್ತನೆ. ಕಳೆದ ಒಂದು ವಾರದಲ್ಲಿ ನಮ್ಮ ಜೀವಿತದಲ್ಲಿ ಬಂದಿರುವಂತ ಎಲ್ಲ ಅಪವಿತ್ರತೆಯ ಕಾರ್ಯಗಳನ್ನ ಮತ್ತೊಂದಾವರ್ತಿ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಮತ್ತೊಂದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತಾನ ಕರುಣೆಗಳ ಈ ಹಾಡಿನ ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತಾನ ಕರುಣೆಗಳ, ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತಾನ ಕರುಣೆಗಳ. ಸಾವಿರ ಸಾವಿರ ಕೃಪೆಗಳಿಂದೆಂದು ಆದರಣೆಯ ಕೊಡುವವನು, ಸಾವಿರ ಸಾವಿರ ಕೃಪೆಗಳಿಂದೆಂದು ಆದರಣೆಯ ಕೊಡುವವನು. ಆ ದಿವ್ಯ ಪ್ರೀತಿಯ ಬೆಳಕನು ಕಾಂಡವರಾತನ ಪಾದಕ್ಕೆ ಮುದಿಡಲಿ. ಆ ದಿವ್ಯ ಪ್ರೀತಿಯ ಬೆಳಕನು ಕಾಂಡವ ಆತನ ಪಾದಕ್ಕೆ ಮುದಿಡಲಿ. ಸ್ತುತಿಸಿರಿ ಸ್ತುತಿಸಿರಿ
ಪರಮ ಪಿತನ ಕರುಣೆಗಳ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ ಕಾಲ್ವರಿ ಬೆಟ್ಟದ ರಣರಂಗ ಕರುಣಾನಿಧಿಯ ಪ್ರಭಾಷಣ ಕಾಲ್ವರಿ ಬೆಟ್ಟದ ರಣರಂಗ ಕರುಣಾನಿಧಿಯ ಪ್ರಭಾಷಣ ನರರ ಪಾಪವ ಕ್ಷಮಿಸುವ ಪ್ರೀತಿ ನಿರಂತರ ನಿನ್ನನ್ನು ನಡೆಸುವುದು ನರರ ಪಾಪವ ಕ್ಷಮಿಸುವ ಪ್ರೀತಿ ನಿರಂತರ ನಿನ್ನನ್ನು ಓದಿಸುವುದು ನಿರಂತರ ನಿನ್ನನ್ನು ನಡೆಸುವುದು ಸ್ತುತಿಸಿರಿ ಪರಮ ಪಿತನ ಕರುಣೆಗಳ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ. ಆರಾಧನೆ ಅನ್ನುವಂಥದ್ದು ದೇವರ ಕರುಣೆಯನ್ನು ದೇವರ ದಯೆಯನ್ನು ಸ್ತುತಿಸುವಂಥದ್ದು. ಏನು ದೇವರ ಕರುಣೆ, ದೇವರ ದಯೆ ಎಂದರೆ ಏನು? ಯೋಗ್ಯತೆ ಇಲ್ಲದ ಸ್ಥಾನದಲ್ಲಿ ಪೌಲನು ಎಫೆಸ್ಯ ಸಭೆಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಆತನು ಹೇಳಿರುವಂತಹ ಕೆಲವು ಪದಪ್ರಯೋಗಗಳು, ಪ್ರತ್ಯೇಕವಾಗಿ ಎಫೆಸ್ಯ ಸಭೆ ಅನ್ನುವಂಥದ್ದು ಗ್ರೀಕರಿಂದ ಅಥವಾ ಯಹೂದ್ಯರಲ್ಲದ ಅನ್ಯ ಜನರಿಂದ ಸ್ಥಾಪಿತವಾದಂತಹ ಸಭೆ. ಅದರ 2ನೇ ಅಧ್ಯಾಯದ 11-12 ವಾಕ್ಯಗಳಲ್ಲಿ ಅಥವಾ 11ರಿಂದ 14 ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪೌಲನು ಹೇಳಿರುವಂಥದ್ದು ಯಾರಿಗೆ? ಅನ್ಯ ಜನರಿಂದ, ಪ್ರತ್ಯೇಕವಾಗಿ ಗ್ರೀಕರಿಂದ ಕ್ರಿಸ್ತನನ್ನು ಅಂಗೀಕರಿಸಿದಂತಹ ಜನರಿಗೆ ಹೇಳಿರುವಂಥದ್ದು, ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ಅಂದರೆ ಯಹೂದ್ಯರು ಸುನ್ನತಿ ಮಾಡಿಸಿಕೊಂಡವರಾಗಿದ್ದರು. ಅಬ್ರಹಾಮನಿಗೆ ದೇವರು ಹೇಳುವಂಥದ್ದು, ಇದು ಒಂದು ಗುರುತು, ನೀವು ನನ್ನ ಸ್ವಕೀಯ ಪ್ರಜೆಗಳು ಎಂಬುವುದಕ್ಕೆ ಒಂದು ಗುರುತು. ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡಂತ ಒಂದು ಒಡಂಬಡಿಕೆ. ಸೊ ಇದರ ಬಲವಾಗಿ ಜನಿಸಿದ 8ನೇ ದಿನದಲ್ಲಿ ಪ್ರತಿ ಗಂಡು ಮಗುವಿಗೆ ಸುನ್ನತಿ ಎಂಬ ಸಂಸ್ಕಾರವನ್ನು ಯಹೂದ್ಯರು ಪಾಲಿಸುವಂತವರಾಗಿದ್ದರು. ಸೊ ಯಾರಾದರೂ ಸುನ್ನತಿಯನ್ನು ಮಾಡಿಸಿಕೊಳ್ಳದೆ ಹೋದರೆ ಅಂಥವರನ್ನು ಕುಲದಿಂದ ತೆಗೆದು ಹಾಕಬೇಕೆಂಬ ನಿಯಮವನ್ನ ಸರ್ವಶಕ್ತನಾದ ದೇವರು ಇಸ್ರಾಯೇಲಿಯರಿಗೆ ವಿಧಿಸಿದರು. ಸೊ ಇದರ ಫಲವಾಗಿ ಪ್ರತಿಯೊಬ್ಬರು ಸುನ್ನತಿ ಮಾಡಿಸಿಕೊಳ್ಳುವಂತವರಾಗಿದ್ದರು. ಆದರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ನಂತರ ಅನೇಕ ಯಹೂದ್ಯರು ಕ್ರಿಸ್ತನನ್ನ ಅಂಗೀಕಾರ ಮಾಡಿದರು. ಯಹೂದ್ಯರು ಮಾತ್ರವಲ್ಲ, ಪೌಲನ ಸೇವೆಯ ಸಂದರ್ಭದಲ್ಲಿ ಅನ್ಯ ಜನರು ಸಹ ಕ್ರಿಸ್ತನನ್ನ ಅಂಗೀಕಾರ ಮಾಡಿದರು. ಸೊ ಈ ಸಂದರ್ಭದಲ್ಲಿ ಸುನ್ನತಿ ಮಾಡಿಸಿಕೊಂಡಂತಹ ಯಹೂದ್ಯ ಕ್ರೈಸ್ತರು
ಸೊ ಇವರನ್ನ ನೋಡಿ ಹೇಳುವಂಥದ್ದು ಸುನ್ನತಿ ಮಾಡಿಸಿಕೊಳ್ಳದವರು. ಮುಂದುವರಿಸಿ ಪೌಲನು ಹೇಳ್ತಾ ಇದ್ದಾವೆ, ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನದ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳ್ರಿ. ಸೊ ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಭಾರತೀಯ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು ಏನು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ನಾವು ಯಾವ ನಿರೀಕ್ಷೆ ಇಲ್ಲದವರಾಗಿದ್ದೆವು, ದೇವರನ್ನರಿಯದವರಾಗಿದ್ದೆವು. ಆದರೆ ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಒಡೆಯನು, ನಮ್ಮ ಮಸೀಯನು ಆಗಿರುವ ಯೇಸು ಕ್ರಿಸ್ತನನ್ನ ಆರಾಧಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ದೇವರನ್ನ ಸ್ತುತಿಸಬೇಕಾಗಿರುವಂಥದ್ದು, ದೇವರು ನನಗೆ ಮನೆಯನ್ನು ಕೊಟ್ಟಿದ್ದರ ಫಲವಾಗಿ ಅಲ್ಲ, ದೇವರು ನನಗೆ ಮಕ್ಕಳನ್ನ ಕೊಟ್ಟಿದ್ದರ ಫಲವಾಗಿ ಅಲ್ಲ, ದೇವರು ನನಗೆ ಆಸ್ತಿ ಅಂತಸ್ತನ್ನ ಕೊಟ್ಟಿದ್ದರ ಫಲವಾಗಿ ಅಲ್ಲ. ಸೊ ನೀನು ನಾನು ದೇವರನ್ನ ಆರಾಧಿಸಬೇಕಾದಂಥದ್ದು, ನೀನು ನಾನು ದೇವರನ್ನ ಸ್ತುತಿಸಬೇಕಾಗಿರುವಂಥದ್ದು, ಒಂದು ಕಾಲದಲ್ಲಿ ನಾವು ನಿರೀಕ್ಷೆ ಇಲ್ಲದವರಾಗಿದ್ದೆವು. ಈಗಲೂ ನಮಗೆ ನಿರೀಕ್ಷೆ ಏನಿಲ್ಲ ಬಿಡಿ, ಅದು ಎರಡನೇ ವಿಚಾರ. ಇಲ್ಲಿ ಪೌಲ ಎಫೆಸ್ಯ ವಿಶ್ವಾಸಿಗಳಿಗೆ, ಅಂದರೆ ಜನ್ಯ ಜನಾಂಗದಿಂದ ಅಥವಾ ಗ್ರೀಕರಿಂದ ಕ್ರಿಸ್ತನನ್ನು ಅಂಗೀಕರಿಸಿದಂತಹ ಜನರಿಗೆ ಹೇಳ್ತಾ ಇದ್ದಾನೆ, ಸೊ ನೀವು ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರಾಗಿದ್ದೀರಿ, ದೇವರನ್ನರಿಯದವರಾಗಿದ್ದೀರಿ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಪ್ರತಿ ಭಾನುವಾರ ದೇವರ ಆಲಯಕ್ಕೆ ನಾವು ಬರುವಾಗ ನಾವು ಒಂದು ಜ್ಞಾಪಕ ಮಾಡ್ಕೊಳ್ಬೇಕು, ಒಂದು ಕಾಲದಲ್ಲಿ ಕೆಲವೊಮ್ಮೆ ನಾನಲ್ಲದೆ ಇರಬಹುದು, ನಾವೆಲ್ಲರೂ ಹೇಳುವ ರೀತಿಯಲ್ಲಿ ನಾವೆಲ್ಲರೂ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಂಥವರು. ಆದರೆ ನಮ್ಮ ಪೂರ್ವ ಪಿತೃಗಳು ಯಾವ ನಿರೀಕ್ಷೆ ಇಲ್ಲದವರಾಗಿದ್ರು, ನಮ್ಮ ಪೂರ್ವ ಪಿತೃಗಳು ಈ ದೇವರನ್ನ ಅರಿಯದವರಾಗಿದ್ರು. ಆದರೆ ಈ ಸುವಾರ್ತೆ ಕಾಲಗಳಲ್ಲಿ ವಿವಿಧ ಮಾಧ್ಯಮಗಳ ಮೂಲಕ ಅವರ ಕಿವಿಗೆ ಬಿದ್ದದ್ದರ ಫಲವಾಗಿ ಅವರು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ರು. ಇವತ್ತು ನಾವು ಕ್ರೈಸ್ತರಾಗಿದ್ದೇವೆ. ಆದರೆ ಒಂದು ಪ್ರಶ್ನೆ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರುವ ನಾವುಗಳು, ಕ್ರೈಸ್ತತ್ವದ ಪಾರಂಪರ್ಯವನ್ನು ಹೇಳುತ್ತಿರುವ ನಾವುಗಳು, ಈ ಮುಂಜಾನೆಯಲ್ಲಿ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳ್ಕೊಳ್ಬೇಕು, ನಾವು ನಿರೀಕ್ಷೆಯುಳ್ಳವರಾಗಿದ್ದೇವಾ? ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನಾನಿರುವಲ್ಲಿ ನೀವಿರಬೇಕು. ಇದು ಪ್ರತಿ ಕ್ರೈಸ್ತನ ನಿರೀಕ್ಷೆ. ಪ್ರತಿ ಕ್ರೈಸ್ತನ ನಿರೀಕ್ಷೆ ಎನ್ನುವಂಥದ್ದು ಕ್ರಿಸ್ತನೊಂದಿಗಿನ ವಾಸ. ಆ ನಿರೀಕ್ಷೆಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಬಂದು ದೇವರನ್ನ ಆರಾಧಿಸುವಂತಹ ಏಕೈಕ ಉದ್ದೇಶ ಏನಂದ್ರೆ, ನಮ್ಮಲ್ಲಿಗೆ ದೇವರು ಒಂದು ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಆ ನಿರೀಕ್ಷೆ ಏನಂದ್ರೆ, ನನ್ನ ಮರಣಾನಂತರ ಅಥವಾ ಯೇಸು ಕ್ರಿಸ್ತನ ಬರೋಣದ ನಂತರ ನಾನು ನನ್ನ ಕರ್ತನೊಂದಿಗೆ, ನನ್ನ ವಿಮೋಚಕನೊಂದಿಗೆ ನಿತ್ಯ ನಿರಂತರವಾಗಿ ವಾಸಿಸುವಂತಹ ಆ ಶ್ರೇಷ್ಠವಾದ ಪದವಿಯನ್ನ, ಆ ಶ್ರೇಷ್ಠವಾದ ನಿರೀಕ್ಷೆಯನ್ನ ದೇವರು ನಮಗೆ ಕೊಟ್ಟಿರುವುದರಿಂದ ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರನ್ನು ಆರಾಧಿಸುವಂಥದ್ದು. ನಾವು ಆಡುವೆ, ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ. ಏನು ಕರುಣೆ? ಯೋಹಾನ 3:16, God so loved the world
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟ. ಆ ಪರಮ ಪಿತನು ನಮ್ಮ ಮೇಲೆ ಕರುಣೆ ಇಟ್ಟದ್ದರ ಫಲವಾಗಿ ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಮನುಷ್ಯಾವತಾರವನ್ನು ತಾಳುವಂತೆ ಮಾಡಿ ತನ್ನ 33ನೇ ವಯಸ್ಸಿನಲ್ಲಿ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ ತನ್ನ ರಕ್ತದ ಮೂಲಕ ನಿನ್ನನ್ನು ನನ್ನನ್ನು ನಮ್ಮ ಪಾಪದಿಂದ ಬಿಡುಗಡೆ ಮಾಡಿ ತಂದೆಯಾದ ದೇವರೊಂದಿಗೆ ಸಂಧಾನ ಪಡಿಸಿರುವಂಥದ್ದು ತಂದೆಯಾದ ದೇವರು ನಮ್ಮ ಮೇಲೆ ತೋರಿಸಿರುವಂತಹ ಶ್ರೇಷ್ಠವಾದ ಕರುಣೆ. ಇವತ್ತು ಇದು ಯಾರಿಗೂ ಬೇಕಾಗಿಲ್ಲ. ನಿಜ ಹೇಳಬೇಕಾದ್ರೆ ಇವತ್ತು ಯಾಕೆ ಕ್ರೈಸ್ತರು ಆಲಯಕ್ಕೆ ಹೋಗ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯಾಕೆ ಕ್ರೈಸ್ತರು ಭಾನುವಾರ ದೇವರನ್ನು ಆರಾಧಿಸ್ತಾರೆ ಅವ್ರಿಗೆ ಗೊತ್ತಿಲ್ಲ, ಅದು ಅರ್ಥ ಗೊತ್ತಿಲ್ಲ. ನಾನು ಹಲವು ಬಾರಿ ಹೇಳಿರುವಂತಹ ಒಂದು ಮಾತು, ಎಲ್ಲೋ ಒಂದು ನಾಯಿ ಕೂಗ್ತು, ಆ ಶಬ್ದವನ್ನ ಕೇಳಿ ಬಾಕಿ ನಾಯಿಗಳು ಕೂಗ್ತಾ ಇದ್ದಾವೆ, ಅಷ್ಟೇ, ಮುಗಿಯಿತು. ಯಾಕೆ ನಾವು ದೇವರನ್ನ ಸ್ತುತಿಸಬೇಕು? ಯಾಕೆ ನಾವು ಆಲಯಕ್ಕೆ ಬರಬೇಕು? ಯಾಕೆ ನಾವು ಪವಿತ್ರತೆಯಲ್ಲಿ ಜೀವಿಸಬೇಕು? ಮನೆಗೋಸ್ಕರನ? ಮಠಕ್ಕೋಸ್ಕರನ? ಇದ್ಯಾವುದೂ ಅಲ್ಲ. ಇದೆಲ್ಲ ಎಲ್ರಿಗೂ ಸಿಕ್ಕುತ್ತೆ. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಶತಮಾನ ಅನ್ನೋದು ಕೇವಲ 4 ಶತಮಾನ. ಬಾಕಿ 96 ಶತಮಾನ ಜನರಿಗೆ ಮನೆ, ಮಠ, ಎಲ್ಲ ಕುಟುಂಬ, ಮಕ್ಕಳು ಎಲ್ಲ ಇದ್ದಾರೆ. ಆದರೆ ನಮ್ಮ ಪ್ರತ್ಯೇಕತೆ ನಮಗಿರುವಂಥದ್ದೇನು? ಪೌಲನು ಎಫೆಸ್ಯ ಸಭೆಗೆ ಹೇಳಿರುವ ರೀತಿಯಲ್ಲಿ ನಿರೀಕ್ಷೆ ಇಲ್ಲದವರಾಗಿದ್ರಿ. ಆದರೆ ಇವತ್ತು ನಮಗೆ ಒಂದು ನಿರೀಕ್ಷೆ ಇದ್ರೆ, ಏನು ನಿರೀಕ್ಷೆ ಏನದು? 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ಅಲ್ಲಿ ಬರೆದಿರುವಂಥದ್ದು, ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿಯ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಇನ್ ಕೇಸ್ ನಾವು ಸತ್ತೋಗಿದ್ರೆ ಅವತ್ತು ನಾವೇನ್ ಮಾಡ್ತೀವಿ? ನಿರೀಕ್ಷೆ ಇರುವಂತಹ ವ್ಯಕ್ತಿಗಳಾಗಿದ್ರೆ, ಪವಿತ್ರತೆಯಲ್ಲಿ ಬದುಕಿರುವಂತಹ ವ್ಯಕ್ತಿಗಳಾಗಿದ್ರೆ, ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸಿರುವಂತಹ ವ್ಯಕ್ತಿಗಳಾಗಿದ್ರೆ, ತಂದೆ ತಾಯಿಗಳ ಮಾತನ್ನು ಕೇಳಿರುವಂತಹ ಮಕ್ಕಳಾಗಿ ಬದುಕಿದ್ರೆ, ಇವೆಲ್ಲ ಇದೆ. ಕೇವಲ ಭಾನುವಾರ ಆಲಯಕ್ಕೆ ಓದೋದರ ಫಲವಾಗಿ ನೀನು ಎದ್ದು ಬರೋದಿಲ್ಲ. ಕಾಣಿಕೆ ಹಾಕಿದರ ಫಲವಾಗಿ ನೀನು ಎದ್ದು ಬರೋದಿಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರೋನು. ಆಗ ಕ್ರಿಸ್ತನಲ್ಲಿ ಸತ್ತವರು. ಕ್ರಿಸ್ತನಲ್ಲಿ ಸತ್ತವರು ಅಂದ್ರೆ ಏನು? ಕ್ರಿಸ್ತನಿಗಾಗಿ ಬದುಕಿರುವಂತವರು. ಕ್ರಿಸ್ತನಿಗಾಗಿ ಬದುಕುವುದಂದ್ರೆ ಏನು? ದೇವರು ಕೆಲವು ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಚಿಲ್ಡ್ರನ್ಸ್ ಒಬೇ ಯುವರ್ ಪೇರೆಂಟ್ಸ್. ಮಕ್ಕಳೇ, ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳ್ರಿ. ಹೆಂಡತಿಯರೇ, ನಿಮ್ಮ ಗಂಡಂದಿರನ್ನು ಸನ್ಮಾನಿಸಿರಿ. ಗಂಡಂದಿರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಸಿಗ್ದನ್ನ ನಾವು ಪಾಲಿಸ್ಕೊಂಡ್ ಬರ್ಬೇಕು. ಸೊ ಈ ರೀತಿ ಬದುಕಿರುವಂಥವ್ರು ಏನ್ ಮಾಡ್ತಾರೆ? ಮೊದಲು ಎದ್ದು ಬರ್ತಾರೆ. ಇನ್ ಕೇಸ್ ನಾವು ಸತ್ತಿಲ್ಲ, ನಾವು ಬದುಕಿರ್ತೀವಿ. ಸೊ ನಮ್ಮ ಈ ಸಂದರ್ಭದಲ್ಲಿ ಅಥವಾ ನಾವು ಬದುಕಿರುವಂತಹ ಸಂದರ್ಭದಲ್ಲಿ ಕರ್ತನ ಬರೋಣ ಆಗಿದ್ರೆ ಆಮೇಲೆ ಏನ್ ಮಾಡ್ತಾವೆ? ಮೊದಲು ಎದ್ದು ಬರುವವರು, ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಅವರ ಸಂಗಡ ಮೇಘವಾಹನರಾಗಿ ಒಯ್ಯಲ್ಪಡ್ತೇವೆ. ಸೊ ಇದು ನಮಗಿರುವಂತಹ ನಿರೀಕ್ಷೆ. ಆ ನಿರೀಕ್ಷೆ ನಮಗಿದೆಯಾ? ಆ ನಿರೀಕ್ಷೆಯಲ್ಲಿ ಜೀವಿಸ್ತಾ ಇದ್ದೀವ? ಸೊ ಈ ನಿರೀಕ್ಷೆ ಇಲ್ಲದೆ ಇದ್ಮೇಲೆ ಇನ್ನೇನಕ್ಕೆ ನೀವು ಸಮಯವನ್ನು ವ್ಯಯ ಮಾಡ್ತೀರಾ? ಇಲ್ಲ, ಈ ನಿರೀಕ್ಷೆಗೋಸ್ಕರವಾಗಿ ನಿಮ್ಮನ್ನು ಸಿದ್ಧಪಡಿಸ್ಕೊಳ್ರಿ. ಇಲ್ಲ, ಈ ಕೆಲಸ ಬಿಟ್ಬಿಡಿ. ಡೋಂಟ್ ವೇಸ್ಟ್ ಯುವರ್ ಮನಿ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ನಮ್ಮ ನಿರೀಕ್ಷೆ ಏನಾಗಿದೆ? ಸೊ ನಾವು ಯಾಕೆ ದೇವರನ್ನು ಸ್ತುತಿಸಬೇಕು?
ತಂದೆಯಾದ ದೇವರು ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿ 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಅವನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿದ್ದಾನೆ. ಈಗ ನಮಗಿರುವ ನಿರೀಕ್ಷೆ ಏನು? ಅಪೊಸ್ತಲನಾದ ಪೇತ್ರ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಬರಬೇಕಾದ ರಕ್ಷಣೆಯು ಇನ್ಯಾರಿಂದಲೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆಯಾಗೋದಿಲ್ಲ. ತಂದೆಯಾದ ದೇವರು ಪರಮಪಿತನು ನಮ್ಮ ಮೇಲೆ ಕರುಣೆ ಇಟ್ಟು ತನ್ನ ಕುಮಾರನನ್ನ ಲೋಕಕ್ಕೆ ಕಳುಹಿಸಿ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಅವನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಈಗ ನಮ್ಮ ಮುಂದಿರುವಂಥದ್ದು ಒಂದೇ ಒಂದು, ಆ ಹೆಸರಿನಿಂದಲೇ ರಕ್ಷಣೆ. ಯಾವ ಹೆಸರು? ಯೇಸು ಕ್ರಿಸ್ತನ ಹೆಸರಿನಿಂದಲೇ. ಬೇರೆ ಯಾವ ಹೆಸರನ್ನು ಹೇಳಿದ್ರು ನಿನಗೆ ರಕ್ಷಣೆ ಆಗೋದಿಲ್ಲ ಪ್ರಿಯ. ಸೊ ಇದು ನಮಗಿರುವ ನಿರೀಕ್ಷೆ. ಸೊ ಈ ನಿರೀಕ್ಷೆ ಇರುವಂತಹ ನಾವುಗಳು ದೇವರನ್ನ ಆರಾಧಿಸ್ತೇವೆ. ಸೊ ಈ ಮುಂಜಾನೆಯಲ್ಲಿ ನಾವು ಯಾತಕ್ಕೋಸ್ಕರವಾಗಿ ಇಲ್ಲಿ ಬಂದು ಕೂತಿದ್ದೇವೆ ಎಂಬುದಾಗಿ ನಿಮಗೆ ಗೊತ್ತಾ? ಅಟ್ಲೀಸ್ಟ್ ನಮ್ಮ ಮಲಯಾಳದಲ್ಲಿ ಒಂದು ಗಾದೆ ಹೇಳ್ತಾರೆ, ಎಲ್ಲರೂ ನೆಲ್ಲೊಣಗಿ ಕೋರಂಗ ವಾಲೊಣಗಿ. ಅಂದ್ರೆ ಎಲ್ಲರೂ ಭತ್ತ ಒಣಗಿಸ್ತಾರೆ. ಆಗಿನ ಕಾಲದಲ್ಲಿ ರೋಡಲ್ಲಿ ಭತ್ತವನ್ನ ರೋಡಲ್ಲಿ ಹಾಕಿ ಒಣಗಿಸ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಕೆಲವು ಮಂಗಗಳೇನ್ ಮಾಡ್ತು, ರೋಡಿನ ಬದಿಯಲ್ಲಿ ಕುತ್ಕೊಂಡು ಬಾಲವನ್ನ ರೋಡ್ಗೆ ಹಾಕ್ಬಿಟ್ಟು ಒಣಗಿಸ್ತಾ ಇರ್ತಂತೆ. ಇವತ್ತು ಅನೇಕ ಕ್ರೈಸ್ತರ ಪರಿಸ್ಥಿತಿ ಈ ರೀತಿಯಾಗಿದೆ ಇವತ್ತು. ಯಾಕೆ ನಾವಿಲ್ಲಿ ಬರ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ. ಸೊ ನಮಗಿರುವಂಥ ನಿರೀಕ್ಷೆ ಏನು ನಮಗೆ ಗೊತ್ತಿಲ್ಲ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನೀವು ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದೀರಿ ಎಂಬುದನ್ನು ಜ್ಞಾಪಕ ಮಾಡ್ಕೊಳ್ರಿ. ನಾವು ದಿನಂಪ್ರತಿ ಜ್ಞಾಪಕ ಮಾಡ್ಕೊಳ್ಬೇಕು. ನಮ್ಮ ಪಿತೃಗಳು ಒಂದು ಕಾಲದಲ್ಲಿ ನಿರೀಕ್ಷೆ ಇಲ್ಲದವರಾಗಿದ್ರು, ನಮ್ಮ ಪಿತೃಗಳು ದೇವರನ್ನು ಅರಿಯದವರಾಗಿದ್ರು. ಆದರೆ ಸರ್ವಶಕ್ತನಾದ ದೇವರ ಮಹಾ ಕರುಣೆಯಿಂದ ನಮಗೆ ಇವತ್ತು ಒಂದು ನಿರೀಕ್ಷೆ ಇದೆ. ಇವತ್ತು ನಾವು ಸತ್ಯ ದೇವರನ್ನು ಅರಿತವರಾಗಿದ್ದೇವೆ. ಸೊ ಈಗಿರಲಾಗಿ ನಾವೇನ್ ಮಾಡಬೇಕು? ಈ ಸತ್ಯ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಮರೆಯಬಾರದು. ಸೊ ಈ ಲೋಕದಲ್ಲಿ ನಮಗೆ ಸಿಕ್ಕಿರುವಂತಹ ಅತ್ಯಮೂಲ್ಯವಾದಂತಹ ಒಂದು ಆಶೀರ್ವಾದ ಅನ್ನುವಂಥದ್ದು ಆತ್ಮರಕ್ಷಣೆ. ಆತ್ಮರಕ್ಷಣೆಗಿಂತ ಬೇರೆ ಯಾವ ರಕ್ಷಣೆ ಇಲ್ಲ ಪ್ರಿಯರೇ. ಯೇಸು ಸ್ವಾಮಿ ಅದೇ ಹೇಳಿದ್ದು, ಒಬ್ಬ ಮನುಷ್ಯ ಇಡೀ ಲೋಕವನ್ನ ಸಂಪಾದಿಸಿ ಕರ್ತನು ತಾನೇ ಆಜ್ಞಾ ಘೋಷದೊಡನೆ, ಪ್ರಧಾನ ದೂತರ ಶಬ್ದದೊಡನೆ, ದೇವರ ತುತ್ತೂರು ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವಾಗ ಆ ವ್ಯಕ್ತಿ ಪುನರುತ್ಥಾನ ಹೊಂದದೆ ಹೋದ್ರೆ ಏನು ಪ್ರಯೋಜನ? ನಿತ್ಯತ್ವದಲ್ಲಿ ಆ ವ್ಯಕ್ತಿ ಕಾಣದೆ ಹೋದ್ರೆ ಏನು ಪ್ರಯೋಜನ? ಮನುಷ್ಯನ ಆಯುಷ್ಕಾಲ 70 ವರ್ಷ, 80 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ. ನಾವೆಷ್ಟೇ ಸಂಪಾದನೆ ಮಾಡಿದ್ರೇನು ನಮ್ಮ ಆಯುಸ್ ಅನ್ನುವಂಥದ್ದು 70, 80 ಇಲ್ಲ 100 ವರ್ಷ. ಈ 100 ವರ್ಷದಲ್ಲಿ ನಾವು ಏನನ್ನ ಅನುಭವಿಸಕ್ಕೆ ಸಾಧ್ಯವಿಲ್ಲ. ಪ್ರಾರಂಭದ 15 ವರ್ಷ ವೇಸ್ಟು, ನಂತರದ 60ರಿಂದ ಬಾಕಿ ವೇಸ್ಟು. ನಾವು ಅನುಭವಿಸುವಂಥದ್ದು ಕೇವಲ ಎಷ್ಟು? 20ರಿಂದ 50 ವರ್ಷ. ಕೇವಲ 30 ವರ್ಷ ಮಾತ್ರ ನಮ್ಮ ಜೀವಿತದಲ್ಲಿ ನಾವು ಏನೇ ಸಂಪಾದನೆ ಮಾಡ್ರೂ ಅನುಭವಿಸೋದಕ್ಕೆ ಸಾಧ್ಯ. ಸೊ ಈಗಿನ ಪರಿಸ್ಥಿತಿ ನೋಡಿದ್ರೆ ಡಯಾಬಿಟಿಕ್, BP, ಶುಗರ್, ಆ ರೋಗ ಈ ರೋಗ, ಆಹಾರವನ್ನು ತಿನ್ನೋಕ್ಕಾಗೋದಿಲ್ಲ, ನೋಡೋದಕ್ಕೆ ಮಾತ್ರ ಅಯೋಗ್ಯತೆ ನಮಗೆ. ದೊಡ್ಡ ದೊಡ್ಡ ಮನೆ ಕಟ್ತೇವೆ, ಮೇಲೆ ಹತ್ತಕ್ಕೆ ಯೋಗ್ಯತೆ ಇಲ್ಲ, ಯಾವ್ದ್ರ ಕೆಳಗಿರುವಂಥ ಕೊನೆ ಒಂದು ಮೂಲೆಯಲ್ಲಿ ನಾವು ಮಲಗ್ತೀವಿ ಅಷ್ಟೇ. ಅದೇ ಹೇಳಿದ್ದು, ಒಬ್ಬ ಮನುಷ್ಯ ಇಡೀ ಲೋಕವನ್ನು ಸಂಪಾದಿಸಿ ಅವನನ್ನು ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ? ಸೊ ಪ್ರಿಯರೇ, ನಮಗೆ ಒಂದು ನಿರೀಕ್ಷೆ ಬೇಕು. ಸೊ ನಮ್ಮ ಆಯಸ್ಸು ಇಷ್ಟೇ, ಈ ಲೋಕದಲ್ಲಿ ಏನೇ ಸಂಪಾದನೆ ಮಾಡಿದ್ರು ಇಷ್ಟೇ. ಅದಕ್ಕೆ we should always prepare ourselves. ಪೌಲ ಹೇಳ್ತಾ ಇದ್ದಾನೆ ತಿಮೋಥಿಯನಿಗೆ,
ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಸೊ ನೀತಿವಂತರಿಗೆ ದೊರಕುವ ಜಯಮಾಲೆ ನನಗೋಸ್ಕರ ಸಿದ್ಧವಾಗಿದೆ. ನನಗೋಸ್ಕರವಾಗಿ ಮಾತ್ರವಲ್ಲ, ಆತನ ಬರಣವನ್ನ ನಿರೀಕ್ಷಿಸುವ ಪ್ರತಿಯೊಬ್ಬರಿಗೂ ಸಿದ್ಧವಾಗಿದೆ. ಆ ಒಂದು ನಿರೀಕ್ಷೆಯಲ್ಲಿ ನಾವು ನಮ್ಮ ಜೀವಿತವನ್ನು ಜೀವಿಸಬೇಕು ಪ್ರಿಯರೇ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ನಾವು ಬಂದಿರುವಾಗ ಆ ಒಂದು ನಿರೀಕ್ಷೆ ನಮ್ಮಲ್ಲಿ ಇದೆಯಾ ಎಂಬುದನ್ನು ನಾವು ಮತ್ತೊಂದು ಆವರ್ತಿ ವಿ ಶುಡ್ ಪ್ರಿಪೇರ್. ಎವ್ರಿ ವೀಕ್ ವಿ ಶುಡ್ ಪ್ರಿಪೇರ್. ಏನೋ ಇವತ್ತು ಬದುಕ್ಬಿಟ್ಟಿದ್ದೀವಿ ಬೈ ಚಾನ್ಸ್, ಮುಂದಿನ ವಾರ ಬದುಕಿರ್ತೀವಿ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಇಲ್ಲ. ನೋ ಗ್ಯಾರಂಟಿ. ಸೊ ಮುಂದಿನ ವಾರ ಈ ಒಂದು ಮಾಧ್ಯಮದ ಮುಂದೆ ನಾನು ನನ್ನ ಮುಖವನ್ನು ತೋರಿಸ್ತೇನೆ ಎಂಬುದಕ್ಕೆ ದಿಸ್ ನೋ ಗ್ಯಾರಂಟಿ. ಇನ್ ಕೇಸ್ ವಿತಿನ್ ದಿಸ್, ಈ 7 ದಿನದಲ್ಲಿ ನನ್ನ ಅಂತ್ಯ ಆದರೆ, ಸೊ ನನಗೊಂದು ನಿರೀಕ್ಷೆ ಇರಬೇಕು. ಐ ವಿಲ್ ಬಿ ವಿತ್ ಮೈ ಫಾದರ್. ನಾನು ನನ್ನ ತಂದೆಯೊಂದಿಗೆ ಇರ್ತೇನೆ. ಬಿಲಿಗ್ರಾಮರು ಹೇಳಿದ್ದಾರೆ, ಮೈ ಆಬ್ಸೆನ್ಸ್ ಇನ್ ದಿಸ್ ವರ್ಲ್ಡ್ ಇಸ್ ಪ್ರೆಸೆಂಟ್ ಇನ್ ಹೆವೆನ್. ಸೊ ನಾನು ಈ ಲೋಕದಲ್ಲಿ, ಸೊ ನನ್ನ ಆಬ್ಸೆಂಟ್ ಅಂದರೆ ನಾನು ಇಲ್ಲದೆ ಇರುವಂಥದ್ದು, ಆ ಕ್ಷಣದಲ್ಲಿ ನಾನು ಐ ವಿಲ್ ಪ್ರೆಸೆಂಟ್ ಇನ್ ದ ಹೆವೆನ್. ಸೊ ಅದು ದೇವರು ನಮಗೆ ಕೊಟ್ಟಿರುವಂತಹ ನಿರೀಕ್ಷೆ. ಆ ನಿರೀಕ್ಷೆಯ ಕುರಿತಾಗಿ ಪೌಲನು ಯಾರಿಗೆ ಹೇಳಿದ್ದಾನೆ? ಎಫೆಸಿಯ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ. ಈ ಎಫೆಸಿಯ ವಿಶ್ವಾಸಿಗಳು ಯಾರಾಗಿದ್ರು? ಸುನ್ನತಿ ಇಲ್ಲದವರು, ಯಹೂದ್ಯರಲ್ಲದವರು. ಆದರೆ ಅವರಿಗೆ ಸುವಾರ್ತೆ ಸಾರಲ್ಪಟ್ಟಿತ್ತು. ಸುವಾರ್ತೆಯನ್ನು ಅವರು ಅಂಗೀಕಾರ ಮಾಡಿದ್ರು. ಸೊ ಅವ್ರಿಗೆ ಹೇಳ್ತಾ ಇದ್ದಾನೆ, ಒಂದು ಕಾಲದಲ್ಲಿ ನೀವು ದೇವರನ್ನರಿಯದವರು, ಯಾವ ನಿರೀಕ್ಷೆ ಇಲ್ಲದವರು, ಆದರೆ ಇವತ್ತು ನೀವು ದೇವರನ್ನು ಅರಿತವರು, ನಿರೀಕ್ಷೆಯುಳ್ಳವರು ಆಗಿದ್ದೀರಿ. ಆದುದರಿಂದ ಆ ನಿರೀಕ್ಷೆಗೆ ಅನುಗುಣವಾಗಿ ನೀವು ಬದುಕಬೇಕು. ಸೊ ನಿರೀಕ್ಷೆ ಇದೆ ಎಂಬುದಾಗಿ ಹೇಳ್ಕೊಂಡು ಹೋದ್ರೆ ಎಲ್ಲೂ ಹೋಗಕ್ಕಾಗಲ್ಲ. ಈ ಮುಂಜಾನೆಯಲ್ಲಿ let us examine. Let us prepare. Every day prepare yourself. ಮುಂಜಾನೆ ಎದ್ದಿದ ತಕ್ಷಣ you prepare yourself. Lord, ರಾತ್ರಿ ಮಲಗಬೇಕಾದ್ರೆ ಯೋಚನೆ ಮಾಡಬೇಕು. ಬೆಳಗ್ಗೆ ಎದ್ದೊಳಕ್ಕಾಗಿಲ್ಲ, ಅದೇ ಆ ನಿದ್ರೆಯಲ್ಲೇ ನಮ್ಮ ಕೊನೆಯ ಶ್ವಾಸ ಹೋದ್ರೆ ಐ ವಿಲ್ ಬಿ ವಿತ್ ಮೈ ಫಾದರ್. ಆ ಒಂದು ನಿರೀಕ್ಷೆ ನಮ್ಮಲ್ಲಿ ಇರಬೇಕು ಯಾವಾಗಲೂ. ಆ ಒಂದು ನಿರೀಕ್ಷೆಯಲ್ಲಿ ನಾವು ಜೀವಿಸುವಂಥವರಾಗಿರುವ. ಸೊ ಪ್ರಾರಂಭದಲ್ಲಿ ಒಂದು ಕೀರ್ತನೆಯನ್ನು ಓದಿಕೊಳ್ಳುವ, 52ನೇ ಕೀರ್ತನೆ. ಇದರ ಮೇಲ್ಭಾಗದಲ್ಲಿ ಬರೆದಿರುವಂಥದ್ದು, ದಾವೀದನು ಅಹಿಮಲೇಖನ ಮನೆಗೆ ಬಂದ ವರ್ತಮಾನವನ್ನು ಎದೋಮ್ಯನಾದ ದೋಯೇಗನು ಸೌಲನಿಗೆ ತಿಳಿಸಿದಾಗ ದಾವೀದನು ರಚಿಸಿದಂತಹ ಒಂದು ಪದ್ಯ. ಇದರ ಚರಿತ್ರೆಯನ್ನು ನೀವು 1 ಸಮುವೇಲ 21-22 ಅಧ್ಯಾಯದಲ್ಲಿ ನೀವು ನೋಡ್ತೀರಾ. ಇಲ್ಲಿ ದಾವೀದನು ಕೀರ್ತನೆಯನ್ನು ಬರಿತಾ ಇದ್ದಾನೆ. ದುಷ್ಟಾಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ದೇವರ ಕೃಪೆಯು ಯಾವಾಗಲೂ ಇರುವುದು. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ. ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ. ಮೋಸದ ನಾಲಿಗೆಯೇ, ಹಾನಿಕರವಾದ ಮಾತುಗಳೇ ನಿನಗೆ ಇಷ್ಟ. ದೇವರು ನಿನ್ನನ್ನು ಎಂದಿಗೂ ಹೇಳದಂತೆ ಕೆಡವಿ ಬಿಡುವನು. ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬಿಸಾಡುವನು. ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತು ಹಾಕುವನು. ನೀತಿವಂತರು ಅದನ್ನು ನೋಡಿ ಭಯಪಡುವರು. ಅವರು ಪರಿಹಾಸ್ಯ ಮಾಡುತ್ತಾ, ನೋಡಿರಿ ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸೆ ಬಿಟ್ಟು ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ದೇವರ ಕೃಪೆಯನ್ನು ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು. ನೋಡಿ, ದಾವೀದನು ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡ.
ದಾವೀದನಿಗೆ ಬಂದಂತಹ ಪರಿಸ್ಥಿತಿ ಎನ್ನುವಂಥದ್ದು ದೇವರಿಂದ ಅಭಿಷೇಕಿಸಲ್ಪಟ್ಟ ದೇವರ ಸ್ವಕೀಯ ಪ್ರಜೆಗಳಾದ ಇಸ್ರಾಯೇಲ್ಯರನ್ನು ಪರಿಪಾಲಿಸಬೇಕಾಗಿದ್ದ ಸೌಲನು ಇದೇ ಇಸ್ರಾಯೇಲಿಯನಾದ ದಾವೀದನನ್ನ ಕೊಲ್ಲುವುದಕ್ಕೆ ಪ್ರಯತ್ನಿಸುವಂತಹ ಒಂದು ಸನ್ನಿವೇಶ ನೋಡಿ. ಇಸ್ರಾಯೇಲಿಯರು ದೇವರ ಆಳ್ವಿಕೆಯಲ್ಲಿ ಅಥವಾ ದೇವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದಂತಹ ಒಂದು ಗುಂಪು ಜನ. ನಮಗೆ ಗೊತ್ತು, ಮೋಶೆಯ ನಾಯಕತ್ವದಲ್ಲಿ ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲ್ಯರನ್ನ ಬಿಡಿಸ್ಕೊಂಡು ಬಂದ. ಅವರ ಯಾತ್ರಾ ಪ್ರಯಾಣದಲ್ಲಿ ಅನೇಕ ಯುದ್ಧಗಳು ನಡೆದವು. ಆ ಎಲ್ಲ ಸಂದರ್ಭಗಳಲ್ಲಿ ಯೆಹೋವನು ತಾನೇ ಇವರಿಗೋಸ್ಕರವಾಗಿ ಯುದ್ಧ ಮಾಡ್ದ. ಸೊ ದೇವರು ಬಯಸಿದಂಥದ್ದು ದೇವರ ನಡೆಸುವಿಕೆಯಲ್ಲಿ ಒಂದು ಗುಂಪು ಜನ ಜೀವಿಸಬೇಕು ಎಂಬುವಂಥದ್ದು. ಆದರೆ ಸಮುವೇಲನ ಕಾಲದಲ್ಲಿ ಇಸ್ರಾಯೇಲ್ಯರು ಬಂದು ಹೇಳ್ತಾ ಇದ್ದಾರೆ, ನಮಗೊಬ್ಬ ಅರಸನು ಬೇಕು. ಸೊ ಕಾರಣ, ಸಮುವೇಲನ ಮಕ್ಕಳು ಅನ್ಯಾಯವಾಗಿ ತೀರ್ಪು ಮಾಡುವಂತವರಾಗಿದ್ರು. ಸೊ ಇದು ದೇವರಿಗೆ ಬಹಳ ವೇದನೆಯನ್ನು ಉಂಟು ಮಾಡಿತು. ಇದು ಸಮುವೇಲನಿಗೆ ಬಹಳ ದುಃಖವನ್ನು ಉಂಟು ಮಾಡಿತು. ಇಲ್ಲಿ ಸಮುವೇಲನಿಗೆ ಯೆಹೋವನು ಹೇಳುವಂಥದ್ದು, ಅವರು ನಿನ್ನನ್ನು ಅಲ್ಲ ನನ್ನನ್ನು ಬೇಡವೆಂದು ಹೇಳ್ತಾ ಇದ್ದಾರೆ, ನನ್ನ ಆಳ್ವಿಕೆ ಬೇಡವೆಂದು ಹೇಳ್ತಾ ಇದ್ದಾರೆ. ಸೊ ಅದರ ಫಲವಾಗಿ ಅವರಿಗೆ ಒಬ್ಬ ಅರಸನನ್ನ ಕೊಟ್ಟ. ಯಾರು? ಸೌಲ ಅರಸನಾದ ಮೇಲೆ ಫಿಲಿಷ್ಟಿಯರು ಅವನ ಮೇಲೆ ಯುದ್ಧ ಮಾಡೋದಕ್ಕೆ ಬಂದ್ರು. ಅವರಲ್ಲಿ ಗೊಲ್ಯಾತನೆಂಬ ಒಬ್ಬ ರಣಧೀರ ಇದ್ದ. ಸೊ ಅವನು ದಿನಂಪ್ರತಿ ಕೂಗ್ತಾ ಇದ್ದಾನೆ, ಸೊ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬಂದು ನನ್ನೊಟ್ಟಿಗೆ ಯುದ್ಧ ಮಾಡಿ ನನ್ನನ್ನು ಸೋಲಿಸೋದಾದ್ರೆ ನಾವುಗಳು ನಿಮಗೆ ದಾಸರಾಗ್ತೇವೆ. ಸೊ ಇಲ್ಲ, ನಾನು ನಿಮ್ಮನ್ನ ಸೋಲಿಸಿದ್ರೆ ನೀವು ನಮಗೆ ದಾಸರಾಗಬೇಕು. ಸೊ ಗೋಲಿಯಾತನ ಆ ಒಂದು ನೀಳವನ್ನ, ಅವನ ಒಂದು ಅಗಲವನ್ನ, ಅವನ ಒಂದು ಶೌರ್ಯವನ್ನ ನೋಡಿದಂತಹ ಇಸ್ರಾಯೇಲ್ಯರು ಗುಹೆಗಳಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ. ಸೊ ಒಂದು ದಿನ ದಾವೀದನ ತಂದೆಯಾದ ಇಷಯನು ದಾವೀದನನ್ನ ಯುದ್ಧ ರಂಗಕ್ಕೆ ಕಳಿಸ್ತಾ ಇದ್ದಾನೆ, ತನ್ನ ಅಣ್ಣಂದಿರ, ತನ್ನ ಮಕ್ಕಳ ಕ್ಷೇಮ ಸಮಾಚಾರವನ್ನು ತಿಳಿಯುವುದಕ್ಕೋಸ್ಕರ. ದಾವೀದನು ರಣರಂಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಗೋಲಿಯಾತ ಏನ್ ಮಾಡ್ತಾ ಇದ್ದಾನೆ, ಸೇನಾಧೀಶ್ವರನಾದ ಯೆಹೋವನ ಹೆಸರನ್ನ ಹೇಳ್ಕೊಂಡು ಇಸ್ರಾಯೇಲಿಯರನ್ನ ನಿಂದಿಸ್ತಾ ಇದ್ದಾನೆ. ಸೊ ಇದು ಕೇಳಿದಂತಹ ದಾವೀದನಿಗೆ ಸುಮ್ಮನೆ ಕೂರಕ್ಕಾಗ್ಲಿಲ್ಲ. ಅವನು ತಕ್ಷಣವಾಗಿ ಹೇಳ್ತಾನೆ, ನಾನು ಹೋಗಿ ಇವನೊಟ್ಟಿಗೆ ಯುದ್ಧ ಮಾಡ್ತೇನೆ. ಚರಿತ್ರೆಗಳನ್ನ ನಮಗೆ ಗೊತ್ತು. ಸೊ ಇವನನ್ನ ದಾವೀದನನ್ನ ಸೌಲನ ಬಳಿಗೆ ಕರ್ಕೊಂಡ್ಬಂದ್ರು. ಸೌಲ ಹೇಳ್ತಾನೆ, ನಿನ್ನಿಂದ ಆಗಲ್ಲಪ್ಪ ಇದು, ನೀನು ಚಿಕ್ಕವನು, ಅವನು ರಣಧೀರ. ದಾವೀದ ಹೇಳ್ತಾ ಇದ್ದಾನೆ, ಇಲ್ಲ, ಸೇನಾಧೀಶ್ವರನಾದ ಯೆಹೋವನನ್ನು ನಿಂದಿಸುವುದಕ್ಕೆ ಇವನು ಯಾರು? ನಾನು ದೇವರ ಸಹಾಯದಿಂದ ಹೋಗಿ ಇವನನ್ನ ಕೊಂದಾಕ್ತೇನೆ. ಸೊ ಕಟ್ಟಕಡೆದಾಗಿ ಸೌಲ ಏನ್ ಮಾಡ್ದ, ತನ್ನ ಆಯುಧವನ್ನ ಕೊಟ್ಟ, ತನ್ನ ವಸ್ತ್ರವನ್ನ ಕೊಟ್ಟ. ಆದರೆ ಆ ವಸ್ತ್ರವನ್ನು ಹಾಕಿಕೊಂಡಾಗ ದಾವೀದನಿಗೆ ಗೊತ್ತಾಯಿತು, ಯಾವ ಪ್ರಯೋಜನ ಇಲ್ಲ. ಎಲ್ಲವನ್ನ ಬಿಚ್ಚಾಕಿ ತನ್ನ ಕುರುಬರ ವೇಷವನ್ನು ಹಾಕಿಕೊಂಡು ಕೈಯಲ್ಲಿ ಕವಣೆಯನ್ನು ಇಟ್ಕೊಂಡು ಗೊಲ್ಯಾತನನ್ನ ಎದುರುಗೊಂಡಂತಹ ದಾವೀದ ಸೇನಾಧೀಶ್ವರನಾದ ಯೆಹೋವನ ನಾಮದಲ್ಲಿ ಅವನನ್ನ ಕೊಂದಾಕ್ಬಿಟ್ಟ. ಸೊ ಇದರ ಫಲವಾಗಿ ದಾವೀದನಿಗೆ ಇಸ್ರಾಯೇಲರ ಮಧ್ಯದಲ್ಲಿ ಒಂದು ಹೆಸರು ಬಂತು. ಸೊ ಇದು ಸೌಲನಿಗೆ ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಸೊ ಇಂದು ಕ್ರೈಸ್ತತ್ವದಲ್ಲಿ ಶತ್ರುಗಳು ಯಾರು ಅಂತ ಹೇಳಿದ್ರೆ ನಮ್ಮವರೇ, ಬೇರೆ ಯಾರು ಅಲ್ಲ. ಸೊ ಹೀಗೆ ಸೌಲನಿಗೆ ಭಯಪಟ್ಟು ದಾವೀದನು ಓಡಿ ಹೋಗುವಂತಹ ಸಂದರ್ಭದಲ್ಲಿ ಅಹಿಮಲೇಕನ ಮನೆಗೆ ದಾವೀದ ಪ್ರವೇಶ ಮಾಡ್ದ.
ಸೊ ಅಹಿಮಲೇಖನ ಮನೆಗೆ ಹೋದಂಥದ್ದು ಯಾರು ನೋಡಿದ್ರು? ಏದೋಮ್ಯನಾದ ದೋಯೇಗನು ನೋಡ್ದ. ಈ ದೋಯೇಗ ಏನು ಮಾಡ್ದ? ತಕ್ಷಣಕ್ಕೆ ಈ ಒಂದು ಸಂಗತಿಯನ್ನು ರಾಜನಿಗೆ ತಿಳಿಯಪಡಿಸ್ದ. ಸೊ ಈ ಒಂದು ಸಂದರ್ಭದಲ್ಲಿ ಈ ಅಹಿಮಲೇಖನು ಯಾರಾಗಿದ್ದ? ಇವನು ಒಬ್ಬ ಯಾಜಕನಾಗಿದ್ದ. ಸೊ ಇದರ ಫಲವಾಗಿ ಏನಾಯಿತು? ಈ ದೋಯೇಗ ಹೋಗ್ಬಿಟ್ಟು ಸೌಲನಿಗೆ ವರ್ತಮಾನವನ್ನು ತಿಳಿಸ್ದ. ಸೌಲ ಏನು ಮಾಡ್ದ? ಅಹಿಮಲೇಖನ ಕುಟುಂಬವನ್ನು ಸಂಪೂರ್ಣವಾಗಿ ಕೊಂದಾಕ್ಬಿಟ್ಟ. ಸೊ ಈ ಒಂದು ಸಂದರ್ಭದಲ್ಲಿ ದಾವೀದನು ರಚಿಸಿರುವಂತಹ ಒಂದು ಕೀರ್ತನೆ ಇದಾಗಿದೆ. ಅಲ್ಲಿ ದಾವೀದನು ಹೇಳುವಂಥದ್ದು, ದುಷ್ಟಾಧಿಕಾರಿಯೇ ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ದೇವರ ಕೃಪೆಯು ಯಾವಾಗಲೂ ಇರುವುದೋ. ಸೊ ಇವತ್ತು ನಾವು ಕಾಣುವಂತಹ ಪ್ರಪಂಚದಲ್ಲಿ ದುಷ್ಟತ್ವವನ್ನು ನಡೆಸಿ ನೀತಿವಂತರನ್ನು ಇಲ್ಲದೆ ಮಾಡುವಂತಹ ಒಂದು ದೊಡ್ಡ ಗುಂಪನ್ನು ನಮ್ಮ ಕ್ರೈಸ್ತ ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾರಾದರೂ ದೈವಿಕವಾಗಿ ಮುಂದಕ್ಕೆ ಬರುವಂಥದ್ದಾದ್ರೆ ತಕ್ಷಣವಾಗಿ ಅವನನ್ನು ಇಲ್ಲದೆ ಮಾಡುವಂಥದ್ದು ಇಂದು ಕ್ರೈಸ್ತತ್ವದ ಮೂಲ ಗುರಿಯಾಗಿದೆ. ಇಲ್ಲಿ ಎದೋಮ್ಯನಾದ ದೋಯೇಗನು ಸೌಲನ ಪ್ರೀತಿಯನ್ನ ಪಡೆಕೊಳ್ಳಬೇಕೆಂಬ ಉದ್ದೇಶದಿಂದ ದಾವೀದನು ಅಹಿಮಲೇಖನ ಮನೆಗೆ ಬಂದಂತಹ ವರ್ತಮಾನವನ್ನ ತಿಳಿಸ್ದ. ಸೊ ಇದರ ಫಲವಾಗಿ ಅಹಿಮಲೇಖನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅಹಿಮಲೇಖನ ಏನು ಮಾಡ್ದ? ದಾವೀದನಿಗೆ ದೇವರ ವಾಗ್ದಾನವನ್ನ ಅಥವಾ ದೇವರ ಸಂದೇಶವನ್ನು ತಿಳಿಯಪಡಿಸ್ತ. ಸೊ ಇದರ ಫಲವಾಗಿ ಅಹಿಮಲೇಖ ಕುಟುಂಬ ಸಮೇತವಾಗಿ ಸೌಲನ ಕೈಯಿಂದ ಹತರಾದರು. ಸೊ ಈ ಒಂದು ಸಂದರ್ಭದಲ್ಲಿ ಅವನು ದಾವೀದನು ರಚಿಸಿರುವಂಥದ್ದು, ದುಷ್ಟಾಧಿಕಾರಿಯೇ ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ಇಲ್ಲಿ 5ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ದೇವರು ನಿನ್ನನ್ನು ಎಂದಿಗೂ ಹೇಳದಂತೆ ಕೆಡವಿ ಬಿಡ್ತಾನೆ. ಅಂದರೆ ದುಷ್ಟ ಕುಯುಕ್ತಿಯನ್ನು ಕಲ್ಪಿಸುವವರನ್ನ ದೇವರೇನ್ ಮಾಡ್ತಾನಂತೆ? ಕೆಡವಿ ಬಿಡ್ತಾನೆ. ಸೊ ನೀನು ಅನುಭವಿಸುವಂತಹ ಸಂತೋಷ, ನೀನು ಅನುಭವಿಸುವಂತಹ ಆನಂದ, ಐ ಡಿಡ್ ಇಟ್. ಯಾರನ್ನಾದರೂ ಗುಂಡಿಗೆ ಹಾಕ್ಬಿಟ್ಟು ಯಾರ ಕುರಿತಾಗಿ ಇಲ್ಲ ಸಲ್ಲದ ವಿಚಾರವನ್ನು ಹೇಳಿ ಐ ಡಿಡ್ ಇಟ್, ನಾನು ಅದನ್ನು ಮಾಡಿದೆ, ಐ ಸ್ಪಾಯ್ಲ್ಡ್ ಇಟ್ ರೆಪ್ಯುಟೇಷನ್ ಎಂಬುದಾಗಿ ಹಿಗ್ಗುವಂತಹ ಪ್ರಿಯ ದೇವಜನರೇ, ದೇವಜನ ಅಂತ ಹೇಳ್ಬಾರ್ದಲ್ಲಿ, ಅದು ಏನು ಮಾಡಕ್ಕೆ ಹೇಳೋದಿರಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರಿಯರೇ, ಸೊ ನಿನ್ನ ಕುರಿತಾಗಿ ದೇವರು ಹೇಳುವಂಥದ್ದು, ನೀನು ಎಂದಿಗೂ ಹೇಳದಂತೆ ಆತನು ನಿನ್ನನ್ನು ಕೆಡವಿ ಬಿಡ್ತಾನೆ. ನಿನ್ನನ್ನು ನಿವಾಸದೊಳಗಿಂದ ಕಿತ್ತು ಬಿಸಾಕ್ಬಿಡ್ತಾನೆ. ಜೀವಲೋಕದಿಂದ ಬೇರು ಸಹಿತ ಕಿತ್ತಾಕ್ಬಿಡ್ತಾನೆ. ಸೊ ಆಗ ನೀತಿವಂತರು ಇದನ್ನ ನೋಡಿ ಭಯಪಡ್ತಾರೆ. ಇವತ್ತು ಕ್ರೈಸ್ತ ಲೋಕದಲ್ಲಿ ಇದು ಸಂಭವಿಸಲೇಬೇಕು. ಇಲ್ಲದೆ ಹೋಗ್ಬಿಟ್ರೆ ಇರುವಂತ ನೀತಿವಂತರು ಅನೀತಿವಂತರಾಗಿ ಮಾರ್ಪಟ್ಬಿಡ್ತಾರೆ. ಏಳನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸೆ ಬಿಟ್ಟು ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ. ಸೊ ಈ ರೀತಿ ಕುಯುಕ್ತಿಯನ್ನ ಕಲ್ಪಿಸಿ ನೀತಿವಂತರ ರೆಪ್ಯುಟೇಷನ್ ಅನ್ನ ಹಾಳು ಮಾಡಿ ನಾನೇನು ಸಾಧಿಸಿದ್ದೇನೆ ಎಂಬುದಾಗಿ ಹೇಳುವಂತಹ ವ್ಯಕ್ತಿಗಳನ್ನು ನೋಡಿ ದೇವರು ಕರೆಯುವಂಥದ್ದು, ಯು ಫೂಲಿಶ್, ನೀನು ಮೂಢ ನೀನು. ಯಾಕೆಂದ್ರೆ
ಸೊ ನಿನ್ನನ್ನು ನಾನು ಬೇರು ಸಹಿತವಾಗಿ ಕಿತ್ತು ಬಿಸಾಕ್ಬಿಡ್ತೇನೆ. ಆದರೆ ದಾವೀದನಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಯಿತು. ದಾವೀದನ ಫಲವಾಗಿ, ದಾವೀದನ ನಿಮಿತ್ತವಾಗಿ ಅಹಿಮಲೇಖನ ಕುಟುಂಬದವರು ತಮ್ಮ ಪ್ರಾಣವನ್ನು ಕಳ್ಕೊಳ್ಬೇಕಾಗಿ ಬಂದಿತ್ತು. ಆದರೆ ದಾವೀದನು ಹೇಳುವಂಥದ್ದು, ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ಒಂದು ದಿನ ಗಾಡ್ ಈಸ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಮೀ. ಸೊ ದಾವೀದನನ್ನ ಕೊಲ್ಲುವುದಕ್ಕೆ ಸೌಲನು ಇಲ್ಲ ಸಲ್ಲದ ಪ್ರಯತ್ನಗಳನ್ನ ಮಾಡುವಂತವನಾಗಿದ್ದಾಗ್ಯೂ ಆ ಒಂದು ಸಂದರ್ಭದಲ್ಲಿ ದಾವೀದನು ಹೇಳುವಂಥದ್ದು, ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರ್ತೇನೆ. ಯಾಕೆಂದ್ರೆ ದಾವೀದನಿಗೆ ಗೊತ್ತು ದಾವೀದನನ್ನು ಕರೆದಂತಹ ವ್ಯಕ್ತಿ ಯಾರೆಂಬುದಾಗಿ. ಸೊ ದಾವೀದನು ತನ್ನ ಕರೆಯುವಿಕೆಯಲ್ಲಿ ದೃಢ ನಿಶ್ಚಯತೆಯಲ್ಲಿ ನಿಂತಹ ವ್ಯಕ್ತಿಯಾಗಿದ್ದ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಒಂದು ಕಾಲದಲ್ಲಿ ನಾವು ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೆವು. ಆದರೆ ಈಗ ನಾವು ನಿರೀಕ್ಷೆಯುಳ್ಳವರು, ದೇವರನ್ನು ಅರಿಯುವವರು ಆಗಿದ್ದೇವೆ. ಆದದ್ದರಿಂದ ನಾವು ಅರಿತಿರುವಂತಹ ನಿರೀಕ್ಷೆಯಲ್ಲಿ ಅರಿತಿರುವಂತಹ ದೇವರಲ್ಲಿ ನಾವೇನ್ ಮಾಡಬೇಕು? ಪೂರ್ಣವಾಗಿ ಆತುಕೊಂಡು ನಾವು ಜೀವಿಸುವಂತವರಾಗಿದ್ರೆ, 1 ಥೆಸಲೋನಿಕ 4:17 ಹೇಳಿರುವ ಪ್ರಕಾರ, ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿಯ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿರುವ ನಾವುಗಳು ಅಂತರಿಕ್ಷದಲ್ಲಿ ಆತನನ್ನು ಎದುರುಗೊಳ್ಳುವುದಕ್ಕೆ ಮೇಘವಾಹನರಾಗಿ ಒಯ್ಯಲ್ಪಡ್ತೇವೆ. ಸೊ ದಾವೀದ ಯಾಕೆ ಹೇಳ್ತಾ ಇದ್ದಾನೆ, ನಾನು ದೇವಾಲಯದಲ್ಲಿ ಸೊಗಸಾದ ಎಣ್ಣೆ ಮರದಂತಿದ್ದೇನೆ ಎಂಬುದಾಗಿ? ನೋಡಿ, ಈ ಸೌಲನನ್ನು ಆರಿಸಿಕೊಂಡದ್ದು ಇದೇ ಯೆಹೋವನು. ಆದರೆ ಸೌಲನು ದೈವಿಕವಾದ ಮಾರ್ಗದಲ್ಲಿ ನಿಲ್ಲಲಿಲ್ಲ. ಆದರೆ ದಾವೀದ ದೈವಿಕವಾದ ಮಾರ್ಗದಲ್ಲಿ ನಿಂತ. ದೈವಿಕ ಮಾರ್ಗದಲ್ಲಿ ಸೌಲನು ನಿಲ್ಲದೆ ಹೋದ ಫಲವಾಗಿ ದೈವಿಕ ಮಾರ್ಗದಲ್ಲಿ ನಿಂತಿರುವಂತಹ ದಾವೀದನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟ. ಆದರೆ ಅವನ ಪ್ರಯತ್ನದಲ್ಲಿ ಅವನು ಸಫಲನಾಗಲಿಲ್ಲ. ಅರ್ಥ ಏನು? ಅರ್ಥ ಇಷ್ಟೇ. ಸೊ ಯಾರು ದೈವಿಕವಾದ ಪಾದದಲ್ಲಿ, ದೈವಿಕವಾದ ಪಥದಲ್ಲಿ, ದೈವಿಕವಾದ ಮಾರ್ಗದಲ್ಲಿ ತಮ್ಮ ದೈನಂದಿನ ಜೀವಿತವನ್ನ ಜೀವಿಸುತ್ತಾರೋ, ಸೊ ಅಂಥವರನ್ನ ನಿಶ್ಶೇಷ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯೋಬ ಭಕ್ತನಾಗಿದ್ದ. ಯೋಬ ಕೆಟ್ಟದ್ದನ್ನು ನಿರಾಕರಿಸುವಂತವನಾಗಿದ್ದ. ಯೋಬ ದೇವರಿಗೆ ಭಯಪಡುವವನಾಗಿದ್ದ. ಸೊ ಹೀಗಿರುವಾಗ ಸೈತಾನ ಬಂದ್ಬಿಟ್ಟು ಯೋಬನನ್ನ ಪರೀಕ್ಷೆ ಮಾಡ್ದ ದೇವರ ಅನುಮತಿಯ ಮೇರೆಗೆ. ಸೊ ಮೊಟ್ಟ ಮೊದಲು ಸೈತಾನನು ಅವನ ಐಶ್ವರ್ಯವನ್ನ ಕಿತ್ತಾಕ್ಬಿಟ್ಟ. ಸೈತಾನ ಯೋಚನೆ ಮಾಡ್ದ, ಯೋಬನ ಐಶ್ವರ್ಯವನ್ನ, ಯೋಬನ ಸಂಪತ್ತನ್ನ ತೆಗೆದಾಕಿಬಿಟ್ರೆ ಯೋಬ ಏನ್ ಮಾಡ್ತಾನೆ? ದೇವರನ್ನ ದೂಷಿಸ್ತಾನೆ ಎಂಬುದಾಗಿ. ಆದರೆ ಯೋಬ ಕದಲಿಲ್ಲ. ಸೊ ಎರಡನೇದಾಗಿ ಸೈತಾನ ಏನ್ ಮಾಡ್ದ? ಯೋಬನ 10 ಮಕ್ಕಳನ್ನ ಕೊಂದಾಕ್ಬಿಟ್ಟ. 127ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿರುವಂತದ್ದು ಗರ್ಭಫಲವು ಯೆಹೋವನು ಕೊಡುವಂತ ಸ್ವಾಸ್ಥ್ಯ. ಪುತ್ರ ಸಂತಾನವು ಯೆಹೋವನು ಕೊಡುವ ಸ್ವಾಸ್ಥ್ಯ, ಗರ್ಭಫಲವು ಆತನ ಬಹುಮಾನ. ಆ ಬಹುಮಾನವನ್ನೇ ಕಿತ್ತಾಕ್ಬಿಟ್ಟ. ಅಲ್ಲಾಡ್ಲಿಲ್ಲ ಯೋಬ. ಸೊ ಮೂರನೇದಾಗಿ ಅವನ ಶರೀರದಲ್ಲಿ ಏನ್ ಮಾಡ್ದ? ನಡುನೆತ್ತಿಯಿಂದ ಹಿಡಿದು ಅಂಗಾಲಿನ ತನಕ ಹುಣ್ಣನ್ನ ಬರಮಾಡ್ದ.
ಯೋಬ ತೆಂಗಿನ ಚಿಪ್ಪನ್ನ ತೆಗೆದುಕೊಂಡು ಕೆರಿತಾ ಇದ್ದ ದೇಹವನ್ನ. ಹುಳಗಳು ಅವನ ಮಾಂಸವನ್ನ ತಿನ್ನುತ್ತಾ ಇತ್ತು. ಅವನ ಎಲುಬುಗಳು ಕಾಣುತ್ತಾ ಇತ್ತು. ಅಲ್ಲೂ ಯೋಬ ಪಾಪ ಮಾಡಲಿಲ್ಲ, ದೃಢವಾಗಿ ನಿಂತ. ಇದು ಯಥಾರ್ಥವಾದ ಭಕ್ತಿ. ಆ ಭಕ್ತಿ ನಮ್ಮಲ್ಲಿ ಇದೆಯಾ ಪ್ರಿಯರೇ? ಆ ಭಕ್ತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಒಂದ್ಸರಿ ಯೋಚನೆ ಮಾಡಿ. ಒಂದು ತಲೆನೋವು ಬಂದ್ಬಿಟ್ರೆ ಏನೆಲ್ಲ ಇರ್ತೀವಿ ನಾವು. ನೋಡಿ, ದಾವೀದ ದೈವಿಕವಾದ ಪದದಲ್ಲಿ ನಿಂತದ್ದರ ಫಲವಾಗಿ ಅವನು ಅನೇಕ ವಿಧವಾದಂತಹ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂತು. ಆದರೆ ಬಿಟ್ಕೊಡ್ಲಿಲ್ಲ. ಇಷ್ಟು ಆದುದರಿಂದಲೇ ಹೇಳ್ತಾ ಇದ್ದಾನೆ, ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿದ್ದೇನೆ. ದೇವರ ಕೃಪೆಯನ್ನು ಯುಗ ಯುಗಾಂತರದಲ್ಲಿ ನಂಬಿಕೊಂಡಿದ್ದೇನೆ. ದೇವರ ಕೃಪೆ ನಾವು ಆಡ್ತೇವೆ. ನಾನು ಉಳಿದಿರುವುದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗೋದಿಲ್ಲ. ಹೌದಲ್ಲ? ನಾವು ಆಡ್ತೇವೆ, ನಾವು ಉಳಿದಿರುವಂಥದ್ದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗೋದಿಲ್ಲ. ಪ್ರಿಯರೇ, ನಾವು ನಿಜವಾಗಲೂ ದೇವರ ಕೃಪೆಯನ್ನು ನಾವು ಆಶ್ರಯಿಸಿಕೊಂಡಿದ್ದೇವಾ? ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡಿದ್ರೆ ಜೀವಿತದಲ್ಲಿ ಬರುವಂತಹ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ನಾವು ಯೋಬನ ಹಾಗೆ ದೃಢವಾಗಿ ನಿಲ್ತೇವೆ. ಯೋಬ ಏನ್ ಹೇಳ್ದ? ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ. ಹೆಂಡತಿ ಬಂದ್ಲು, ಕೆರೆಗೆ ಬಂದ್ಲು. ಹೆಂಡತಿ ಕರೀತಾ ಇದ್ದಾಳೆ. ಏನ್ ಕರೀತಾ ಇದ್ದಾಳೆ? ದೇವರನ್ನ ದೂಷಿಸಿ ಸಾಯಿ. ಆಗ ಹೇಳ್ತಾ ಇದ್ದಾನೆ, ಉಚಿತರ ಮಾತಾಡಬೇಡ ನೀನು. ಆದ್ರೆ ಇವತ್ತು ಈ ಆಲೋಚನೆ ಕೇಳುವಂತ ಅನೇಕರಿದ್ದಾರೆ. ಉಚಿತರ ಮಾತಾಡಬೇಡ. ದೇವರಿಂದ ಒಳ್ಳೆದನ್ನ ಮಾತ್ರ ಹೊಂದ್ಕೊಬೇಕಾ, ಕೆಟ್ಟದ್ದು ಹೊಂದ್ಕೊಬಾರ್ದ? ದೇವರಿಂದ ಒಳ್ಳೆದನ್ನ ಹೊಂದಿಕೊಂಡಾಗ ಸ್ತೋತ್ರ ಹೇಳಿದಂಥವರು ದೇವರಿಂದ ಕೆಟ್ಟದನ್ನ ಹೊಂದಿಕೊಳ್ಳುವಾಗ ದೇವರನ್ನ ದೂಷಿಸುವಂಥದ್ದು ಕೃತಜ್ಞತೆ ಇಲ್ಲದಕ್ಕೆ ಮೊದಲನೆಯ ಒಂದು ಸಾಕ್ಷಿ. ನಾವು ಹೇಳ್ತೇವೆ, ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಗಾಡ್. ಯಾವಾಗ? ಮನೆ ಸಿಕ್ಕಿದಾಗ, ಹೆಂಡತಿ ಸಿಕ್ಕಿದಾಗ, ಮಕ್ಕಳು ಸಿಕ್ಕಿದಾಗ. ಆದರೆ ಏನಾದರೂ ಒಂದು ಕೈ ಬಿಟ್ಟು ಹೋದಾಗ ಕೆಲಸ ಹೋಯ್ತು. Can we say I am thankful to God? ನಾನು ದೇವರಿಗೆ ಕೃತಜ್ಞತೆಯುಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳೋದಕ್ಕೆ ನಾವು ತಯಾರಿದ್ದೇವಾ? ಯೋಬ ಹೇಳ್ತಾ ಇದ್ದಾನೆ, ದೇವರಿಂದ ಒಳ್ಳೆದನ್ನು ಮಾತ್ರ ಹೊಂದ್ಕೊಳ್ಬೇಕಾ, ಕೆಟ್ಟದ್ದು ಹೊಂದ್ಕೊಳ್ಬಾರ್ದ? ಎಲ್ಲವನ್ನ ಸ್ವೀಕಾರ ಮಾಡುವಂತವನ ಯಥಾರ್ಥವಾದ ಕ್ರೈಸ್ತ. ಪ್ರಿಯರೇ, ದಾವೀದನ ಜೀವಿತ ನೋಡಿ. ದಾವೀದನು ತನ್ನ ಜೀವಿತ ಹೇಳ್ತಾ ಇದ್ದಾನೆ, ನಾನು ಸೊಗಸಾದ ಎಣ್ಣೆ ಮರದಂತಿದ್ದೇನೆ. ಪ್ರೀತಿಯ ದೇವ ಜನರೇ, ನಾವು ದೇವರ ಪಥದಲ್ಲಿ ನಡೆಯುವಂತ ವ್ಯಕ್ತಿಗಳಾಗಿದ್ದೇವಾ? ನನ್ನ ಮೊದಲನೇ ಪ್ರಶ್ನೆ. ಇಂದು ನಾವು ಧ್ಯಾನ ಮಾಡುವಂಥದ್ದು ಹಿಂಸೆಯ ಮಧ್ಯದಲ್ಲಿ ಅಥವಾ ಹಿಂಸೆಯ ಸನ್ನಿವೇಶದಲ್ಲಿ ಸಮಾಧಾನವನ್ನ. ನಾವು ವಾಸಿಸುವಂತಹ ಪ್ರಪಂಚ ಅನ್ನುವಂಥದ್ದು ಹಿಂಸೆಯಿಂದ ತುಂಬಿರುವಂಥದ್ದು. ಚೈನಾ ದೇಶದ ಒಬ್ಬ ತತ್ವಜ್ಞಾನಿ ಲಾವೋ ತ್ಸೋ ಹೇಳಿರುವಂಥದ್ದು, ಹಿಂಸಾತ್ಮಕ ಚಟುವಟಿಕೆಗಳು ಹೆಚ್ಚಾದಂತೆ
ಮಾನವನ ದುಃಖಗಳು ಹೆಚ್ಚಾಗ್ತದೆ. ಹಿಂಸೆಯಿಂದ ಆಗುವ ವಿಜಯೋತ್ಸವ ಸತ್ತವರ ಕಣ್ಣೀರಿನೊಂದಿಗೆ ಕೊನೆಗೊಳ್ಳುತ್ತದೆ. ಇವತ್ತು ಹಿಂಸೆಯನ್ನು ನಾವು ಕಾಣ್ತೇವೆ, ಎಲ್ಲ ಸ್ಥಳಗಳಲ್ಲಿ ಹಿಂಸೆಯನ್ನು ಕಾಣ್ತೇವೆ. ಅದು ಕುಟುಂಬದಿಂದ ಹಿಡಿದು ಸಮಾಜದ ತನಕ, ವ್ಯಕ್ತಿಗತ ಜೀವಿತದಿಂದ ಹಿಡಿದು ದೇಶದ ತನಕ ಹಿಂಸೆಯನ್ನು ನಾವು ಕಾಣ್ತೇವೆ. ಈ ಹಿಂಸೆಯ ಮಧ್ಯದಲ್ಲಿ ದೇವರ ಮಕ್ಕಳಾಗಿರುವ ನಾವುಗಳು ಯಾವ ರೀತಿಯಾಗಿ ನಮ್ಮ ಜೀವಿತವನ್ನು ನಿರ್ವಹಿಸಬೇಕು. ನಾನು ದಾವೀದನ ಕುರಿತಾಗಿ ಹೇಳಿದೆ. ದಾವೀದನು ಗೊಲಿಯಾತನನ್ನ ಕೊಂದ. ದಾವೀದನು ಗೊಲಿಯಾತನನ್ನ ಕೊಂದಿದ್ದರ ಫಲವಾಗಿ ಇಸ್ರಾಯೇಲ್ಯರ ಕನ್ನಿಕೆಯರು ಈ ರೀತಿ ಹಾಡಾಡಿದ್ರು, ಸೌಲನು 1000 ಮಂದಿಯನ್ನು ಕೊಂದ, ದಾವೀದನು 10,000 ಮಂದಿಯನ್ನು ಕೊಂದ. ನೋಡಿ, ಗೊಲಿಯಾತನು ಒಂದು ಕಡೆ ನಿಂತುಕೊಂಡು ಅನೇಕ ದಿನಗಳಿಂದ ಇಸ್ರಾಯೇಲ್ಯರ ಪಾಳೆಯವನ್ನು ನೋಡಿ ಸವಾಲನ್ನಾಗ್ತಾ ಇದ್ದಾನೆ. ನಿಮ್ಮಲ್ಲಿ ಒಬ್ಬನು ಬಂದು ನನ್ನನ್ನು ಸೋಲಿಸಲಿ, ನಾವು ನಿಮಗೆ ದಾಸರಾಗ್ತೇವೆ. ಇಲ್ಲ, ನಾವು ನಿಮ್ಮನ್ನು ಸೋಲಿಸಿದ್ರೆ ನೀವು ನಮಗೆ ದಾಸರಾಗಿರಬೇಕು. ಗೊಲಿಯಾತನೊಂದಿಗೆ ಯುದ್ಧ ಮಾಡುವುದಕ್ಕೆ ಯಾವನು ತಯಾರಿಲ್ಲ. ಹೀಗಿರುವಾಗ ದಾವೀದನು ತಾನೇ ಈ ಸವಾಲನ್ನು ಸ್ವೀಕರಿಸಿ, ಅಲ್ಲಿ ದಾವೀದನು ಹೇಳುವಂಥದ್ದು, ಗೊಲಿಯಾತನಿಗೆ ಹೇಳುವಂಥದ್ದು, ನೀನು ಈಟಿ ಭರ್ಜಿಗಳೊಂದಿಗೆ ಯುದ್ಧ ಮಾಡ್ತಿ, ನಾನಾದರೂ ನೀನು ಈ ಆಳಿಸುವ ಸೇನಾಧೀಶ್ವರನಾದ ಯೆಹೋವನ ನಾಮದಲ್ಲಿ. ಹೀಗೆ ಸೇನಾಧೀಶ್ವರನಾದ ಯೆಹೋವನ ನಾಮದಲ್ಲಿ ಯಾವ ರಕ್ಷಾ ಕವಚವಿಲ್ಲದೆ, ಮಾನಸಿಕವಾದ ರಕ್ಷಾ ಕವಚವಿಲ್ಲದೆ, ಕೇವಲ ಕವನೆಯ ಕಲ್ಲಿನಿಂದ ಗೊಲಿಯಾತನನ್ನ ಕೆಳಗೆ ಬೀಳಿಸಿದಂತಹ ದಾವೀದ. ಆದರೆ ಇಸ್ರಾಯೇಲ್ನ ಕನ್ನಿಕೆಯರು ಹಾಡುವಂಥದ್ದು, ಸೌಲನು 1000 ಮಂದಿಯನ್ನು ಕೊಂದ, ದಾವೀದನು 10,000 ಮಂದಿಯನ್ನು ಕೊಂದ ಎಂಬ ಶಬ್ದ ಸೌಲನ ಕಿವಿಗೆ ಕೇಳಿದಾಗ ಸೌಲನಿಗೆ ದಾವೀದನ ಮೇಲೆ ಒಂದು ರೀತಿಯ ಹೊಟ್ಟೆ ಕಿಚ್ಚು. ಇದೇ ಇವತ್ತು ಕ್ರೈಸ್ತತ್ವದಲ್ಲಿರುವಂತಹ ತೊಂದರೆ. ಯಾರಾದರೂ ಆಧ್ಯಾತ್ಮಿಕವಾಗಿ ಮುಂದಕ್ಕೆ ಹೋಗ್ಬಿಟ್ರೆ ಹೊಟ್ಟೆ ಕಿಚ್ಚು. ನೆಕ್ಸ್ಟ್ ನಮ್ಮ ಗುರಿಯನ್ನು ಯಾವುದಾದರೂ ವಿಧದಲ್ಲಿ ಅವನನ್ನು ಇಲ್ಲದೆ ಮಾಡುವಂಥದ್ದು. ಹೀಗೆ ಇದು ಪರಿಸ್ಥಿತಿ. ಇದು ಸೌಲ ದಾವೀದನನ್ನ ಕೊಲ್ಲುವುದಕ್ಕೆ ಅನೇಕ ದಿನಗಳಿಂದ, ಅನೇಕ ತಿಂಗಳುಗಳಿಂದ ಏನ್ ಮಾಡ್ತಾ ಇದ್ದಾನೆ, ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಹೀಗೆ ಓಡಿಸ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಶೀರ್ಷಿಕೆಗೆ ನಾವು ಬರುವ ಪೀಸ್ ಇನ್ ದ ಕಾಂಟೆಸ್ಟ್ ಆಫ್ ವೈಲೆನ್ಸ್. ಹಿಂಸೆಯ ಇಂತಹ ಸನ್ನಿವೇಶದಲ್ಲಿ ದೇವರ ಮಕ್ಕಳಾಗಿರುವ ನಾವುಗಳು ಪಾಲಿಸಬೇಕಾದಂತಹ ಕೆಲವು ನಿಯಮಗಳು. ಅದಕ್ಕೆ ಆಧಾರವಾಗಿ 1 ಸಮುವೇಲ 24ನೇ ಅಧ್ಯಾಯ ಅದರ 1ರಿಂದ 12 ವಾಕ್ಯಗಳಲ್ಲಿ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ಸೌಲನು ದಾವೀದನನ್ನ ಹಿಂದಟ್ಟಿ ಎಂಗೇದಿಯ ಒಂದು ಅರಣ್ಯಕ್ಕೆ ಬಂದ. ಸೌಲನಿಗೆ ಗೊತ್ತಾಯಿತು ದಾವೀದ ಎಂಗೇದಿಯ ಅರಣ್ಯದಲ್ಲಿ ಇದ್ದಾನೆ ಎಂಬ ವರ್ತಮಾನವು ಅವನಿಗೆ ತಿಳಿದು ಬಂತು. ತಿಳಿದು ಬಂದಾಗ ಸೌಲ ತನ್ನ ಸೈನ್ಯ ಸಮೇತವಾಗಿ ಏನು ಮಾಡ್ದ, ದಾವೀದನನ್ನ ಕೊಲ್ಲುವುದಕ್ಕೆ ಎಂಗೇದಿಯ ಅಡವಿಗೆ ಬಂದ.
ಬಂದಂತಹ ಸಂದರ್ಭದಲ್ಲಿ 2ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಇಸ್ರಾಯೇಲಿಯರಲ್ಲಿ ಶ್ರೇಷ್ಠರಾದ 3,000 ಜನರನ್ನು ಆರಿಸಿಕೊಂಡು. ನೋಡಿ, ಒಬ್ಬ ವ್ಯಕ್ತಿಯನ್ನ, ದಾವೀದನೆಂಬ ಒಬ್ಬ ವ್ಯಕ್ತಿಯನ್ನ ಕೊಲ್ಲುವುದಕ್ಕೆ ಇಸ್ರಾಯೇಲಿಯರ ಅರಸನಾದಂತಹ ಸೌಲ 3,000 ಶ್ರೇಷ್ಠರಾದ ಸೈನಿಕರನ್ನ ಕರ್ಕೊಂಡು ಬಂದಿದ್ದಾನೆ. ಹಿಂಗೆ ಬಂದು ಏನ್ ಮಾಡಿದ್ರು, ಒಂದು ಗುಹೆ ಒಳಗೆ ಏನ್ ಮಾಡ್ದ, ಯಾರು ಸೌಲ ಪ್ರವೇಶ ಮಾಡ್ದ. ಏನಕ್ಕೋಸ್ಕರವಾಗಿ? ಒಂದ ಮಾಡಕ್ಕೋಸ್ಕರವಾಗಿ. ಸೊ ಅದೇ ಗುಹೆಯಲ್ಲಿ ಯಾರು ಅಡಗಿಕೊಂಡಿದ್ದಾರೆ? ದಾವೀದನು ಮತ್ತು ಅವನ ಜನರು ಅಡ್ಕೊಂಡಿದ್ದಾರೆ. ನೋಡಿ, ಸೌಲ ದಾವೀದನನ್ನ ಕೊಲ್ಲುವುದಕ್ಕೆ ಬಂದಿದ್ದಾನೆ. ಸೌಲನು ಬಂದಿದ್ದಂತ ಅರಿತಂತಹ ದಾವೀದ ಏನ್ ಮಾಡ್ದ, ಇಂಗೇದಿಯ ಒಂದು ಗುಹೆಯಲ್ಲಿ ಹೋಗಿ ಅಡಿಗೆ ಕುಳಿತುಕೊಂಡಿದ್ದಾನೆ ಮರಣ ಭಯದಿಂದ. ಯಾಕೆ ಬಂದಿರುವಂಥದ್ದು 3,000 ಶ್ರೇಷ್ಠರಾದ ಸೈನಿಕರು. ಮಾನುಷಿಕವಾಗಿ ಇವರನ್ನ ಸೋಲಿಸುವಂಥದ್ದು ಅಸಾಧ್ಯ. ಆದರೆ ದಾವೀದ ಅಡಗಿ ಕುಳಿತಿರುವಂತಹ ಅದೇ ಗುಹೆಯಲ್ಲಿ ಯಾರು ಬಂದ್ರು? ಸೌಲ ಬಂದ. ಸೊ ಯಾವಾಗ ದಾವೀದನ ಜನರು ಸೌಲನನ್ನ ಕಂಡ್ರೋ ಅವರಿಗೆ ಒಂದು ಪ್ರವಾದನೆ ಜ್ಞಾಪಕಕ್ಕೆ ಬಂತು. ಏನು ಪ್ರವಾದನೆ? 4ನೇ ವಾಕ್ಯದಲ್ಲಿ, ಸೊ ಜನರು ದಾವೀದನಿಗೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯೆಹೋವನು ನಿನಗೆ ಹೇಳಿದ ಮಾತು ನೆರವೇರುವ ದಿವಸ ಇದೆ. ಪ್ರವಾದನೆ ಇತ್ತು. ಸೊ ದಾವೀದನಿಗೊಂದು ಪ್ರವಾದನೆ ಇತ್ತು. ಏನು ಪ್ರವಾದನೆ? ಸೊ ನಿನ್ನ ಶತ್ರುವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಸೊ ನನ್ನ ಪ್ರಶ್ನೆ, ಹೂ ಇಸ್ ಅವರ್ ಎನಿಮಿ? ಹೂ ಇಸ್ ಅವರ್ ಎನಿಮಿ? ಸೊ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ, ಶತ್ರುಗಳಿಂದ ನನ್ನನ್ನು ಬಿಡಿಸು. ಸೊ ರಿಯಲಿ ಟೆಲ್ ಮಿ, ಹೂ ಇಸ್ ಅವರ್ ಎನಿಮಿ? ನಮ್ಮ ಶತ್ರುಗಳು ಯಾರು? ಹೂ ಇಸ್ ಅವರ್ ಎನಿಮಿ? ನಮ್ಮ ಪಕ್ಕದ ಮನೆಯವರ, ನಮ್ಮ ನೆರೆಹೊರೆಯವರ, ನಮ್ಮ ಸಹೋದ್ಯೋಗಿಗಳ, ನಮ್ಮೊಂದಿಗೆ ಕೆಲಸ ಮಾಡುವಂಥವರ, ನಮ್ಮ ಮೇಲಧಿಕಾರಿಗಳ, ಗಂಡನ, ಹೆಂಡತಿನ, ಮಕ್ಕಳ, ಅತ್ತೆ ಮಾವನ, ಸಹೋದರ ಸಹೋದರಿಯರ, ನಾದನಿಯರ, ಹೂ ಇಸ್ ಅವರ್ ಎನಿಮಿ? ಸೊ ನಾವೆಲ್ಲರೂ ಶತ್ರುಗಳು ಅಂತೀವಿ. ಹೂ ಇಸ್ ಅವರ್ ಎನಿಮಿ? ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಶತ್ರುವನ್ನು, ಪ್ರವಾದನೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ದಾವೀದನ ಜನ ಹೇಳ್ತಾ ಇದ್ದಾರೆ, ಇಗೋ ನಿನ್ನ ಶತ್ರು. ಹೂ ಇಸ್ ಅವರ್ ಎನಿಮಿ? ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಹೂ ಇಸ್ ಅವರ್ ಎನಿಮಿ? ನೋ ಆನ್ಸರ್. Who is our enemy? No answer. ನನಗೂ ಉತ್ತರ ಗೊತ್ತಿಲ್ಲ. ಯಾರು ನಮ್ಮ ಶತ್ರು? ಯಾರು ಶತ್ರು? ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯ ದೇವಜನರ ನಮಗಂತೂ ಇದಕ್ಕೆ ಉತ್ತರನೇ ಸಿಕ್ಕೋದಿಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಎನಿಮಿ. ಸೊ ನಮಗೆ ಯಾವ ಶತ್ರುಗಳು ಇಲ್ಲ ಲೋಕದಲ್ಲಿ. ನೋಡಿ, ಗೌತಮ ಬುದ್ಧರ ಬಳಿಗೆ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಕೇಳಿದ್ರು. ಸೊ ನೀವು ನಿಮ್ಮ ಎಷ್ಟು ಮಂದಿ ವೈರಿಗಳನ್ನು ಸಾಯಿಸಬಲ್ರಿ? ಎಷ್ಟು
ವೈರಿಗಳನ್ನು ನೀವು ಸಾಯಿಸಬಹುದು. ಸೊ ನಿಮ್ಮ ವೈರಿಗಳನ್ನ ಯಾರತ್ರ ಕೇಳಿದ್ದು? ಗೌತಮ ಬುದ್ಧರ ಹತ್ರ. ಗೌತಮ ಬುದ್ಧರು ಹೇಳಿದ್ರು, ಐ ಕ್ಯಾನ್ ಕಿಲ್ ಆಲ್ ಮೈ ಎನಿಮೀಸ್. ನನ್ನ ಎಲ್ಲ ಶತ್ರುಗಳನ್ನು ನಾನು ಸಾಯಿಸ್ಬಿಡ್ತೇನೆ. ಗೌತಮ ಬುದ್ಧರ ಬಾಯಿಂದ ಈ ಒಂದು ಉತ್ತರ ಬಂದಾಗ ಪ್ರಶ್ನೆ ಕೇಳಿದ ವ್ಯಕ್ತಿ ತಬ್ಬಿಬಾಗ್ಬಿಟ್ಟ. ಅಬ್ಬೋ, ಗೌತಮ ಬುದ್ಧರು ಈ ರೀತಿ ಹೇಳೋಕ್ಕಾಗುತ್ತಾ? ಐ ವಿಲ್ ಕಿಲ್ ಆಲ್ ಮೈ ಎನಿಮೀಸ್. ಸೊ ಇದೇ ಪ್ರಶ್ನೆ ನನಗೆ ಕೇಳಿದ್ರೆ ನಾನು ಹೇಳ್ತೇನೆ, ನೋ ಪ್ರಾಬ್ಲಮ್. ಸೊ ನನ್ನ ಮೆಂಟಾಲಿಟಿ ಆ ಥರ. ಆದರೆ ಗೌತಮ ಬುದ್ಧರು ಯಾರು? ಎ ಗ್ರೇಟ್ ಮ್ಯಾನ್. ಐ ವಿಲ್ ಕಿಲ್ ಆಲ್ ಮೈ ಎನಿಮೀಸ್. ಆ ಮನುಷ್ಯ ಪ್ರಶ್ನೆ ಕೇಳಿದ ಮನುಷ್ಯನಿಗೆ ಶಾಕ್ ಆಗ್ಬಿಟ್ಟ ಈ ಉತ್ತರ ಕೇಳ್ಬಿಟ್ಟು. ಮತ್ತೆ ಒಂದು ಪ್ರಶ್ನೆ ಕೇಳ್ದ, ಹೌ ಯು ಆರ್ ಗೋಯಿಂಗ್ ಟು ಕಿಲ್ ಆಲ್ ಯುವರ್ ಎನಿಮೀಸ್? ಯಾವ ರೀತಿಯಾಗಿ ನಿಮ್ಮ ವೈರಿಗಳನ್ನು ನೀವು ಕೊಲ್ತೀರಾ? ಅದಕ್ಕೆ ಗೌತಮ ಬುದ್ಧ ಹೇಳುದು, ಸೊ ಐ ವಿಲ್ ಕಿಲ್ ಮೈ ಎನಿಮಿನಿಟಿ. ನನ್ನ ಮನಸ್ಸಿನಲ್ಲಿರುವಂತಹ ದ್ವೇಷವನ್ನ, ಸೊ ನನ್ನ ಮನಸ್ಸಿನಲ್ಲಿರುವಂತಹ ವೈರಾಗ್ಯವನ್ನ, ಸೊ ನನ್ನ ಮನಸ್ಸಿನಲ್ಲಿರುವ ಹಿಂಸೆ ಎಂಬ ಗುಣಗಳನ್ನ ಐ ವಿಲ್ ಕಿಲ್. ಸೊ ನನ್ನ ಮನಸ್ಸಿನಲ್ಲಿರುವಂತಹ ಹಿಂಸೆ ಎಂಬ ಗುಣ, ನನ್ನ ಮನಸ್ಸಿನಲ್ಲಿರುವಂತಹ ವೈರಾಗ್ಯವೆಂಬ ಗುಣ, ಸೊ ನನ್ನ ಮನಸ್ಸಿನಲ್ಲಿರುವ ದ್ವೇಷವೆಂಬ ಗುಣ ಅಥವಾ ಕೋಪ ಎಂಬ ಗುಣವನ್ನ ನಾನು ಕೊಂದಾಕ್ಬಿಟ್ರೆ, ಫಾರ್ ಮಿ ದೇರ್ ಇಸ್ ನೋ ಎನಿಮಿ. ಸೊ ನನಗೆ ಲೋಕದಲ್ಲಿ ಯಾರು ವೈರಿಗಳಿಲ್ಲ. ಸೊ ಹೂ ಇಸ್ ಯುವರ್ ಎನಿಮಿ? ಅಗೇನ್ ಐ ಆಮ್ ಆಸ್ಕಿಂಗ್ ದ ಸೇಮ್ ಕ್ವಶನ್. ಹೂ ಇಸ್ ಯುವರ್ ಎನಿಮಿ? ಯಾರು ನಿನ್ನ ವೈರಿ? ಅನೇಕರು ವೈರಿಗಳು ಯಾರು ಗೊತ್ತಾ? ಸ್ವಂತ ಸಹೋದರರು. ಸಿ ಐ ಆಮ್ ಟೆಲಿಂಗ್, ನಾನು ಹೇಳ್ತಾ ಇರೋದು ಇದು ಕ್ರೈಸ್ತರಿಗೆ, ಪ್ರತ್ಯೇಕವಾಗಿ ಪೆಂತೆಕೋಸ್ಟ್ ವಿಶ್ವಾಸಿಗಳಿಗೆ. ಸೊ ಹೂ ಇಸ್ ಯುವರ್ ಎನಿಮಿ? ಯುವರ್ ಬ್ರದರ್, ಯುವರ್ ಅಂಕಲ್, ಯುವರ್ ಆಂಟಿ. ಪ್ರತ್ಯೇಕವಾಗಿ ಕೈ ತಟ್ಟುವಂತಹ ಗುಂಪಿಗೆ, ಕೈ ತಟ್ಟುವಂತಹ ನಮಗೆ, ಕೈ ತಟ್ಟದೆ ಇರುವಂತಹ ಎಲ್ಲ ಕ್ರೈಸ್ತರು ಸಹ ನಮಗೆ ಶತ್ರುಗಳು. ಹೂ ಇಸ್ ಅವರ್ ಎನಿಮಿ? ಇಲ್ಲಿ ದಾವೀದನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಶತ್ರುವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಯೆಹೋವನು ಹೇಳಿದ್ದಾನೆ. ಏನಂತೆ? ಸೊ ಅವನನ್ನು ನೀನು ನಿನ್ನ ಮನಸ್ಸಿಗೆ ಬಂದಂತ ನಡೆಸಬಹುದು. ಅರ್ಥ, ಅವನನ್ನು ಕೊಂದಾಕ್ಬಹುದು. ಇದು ಯೆಹೋವನು ಹೇಳಿರುವಂತಹ ಮಾತು. ಸಿ ವಾಟ್ ಇಸ್ ಅವರ್ ಟಾಪಿಕ್? ಪೀಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ವೈಲೆನ್ಸ್. ಹಿಂಸೆಯ ಸನ್ನಿವೇಶದಲ್ಲಿ, ಹಿಂಸೆಯ ಮಧ್ಯದಲ್ಲಿ ಹೌ ವಿ ಕ್ಯಾನ್ ಬಿ ಎ ಪೀಸ್ ಮೇಕರ್. ದಾವೀದ ಏನ್ ಮಾಡ್ದ? ಜನ ಹೇಳಿದಂತ ಹೇಳ್ಬಿಟ್ಟು ಮೆತ್ತಿಗೆ ಹೋಗ್ಬಿಟ್ಟು ಸೌಲನ ನಿಲುವಂಗಿಯಲ್ಲಿ ಕೆಲವೊಂದು ಭಾಗವನ್ನ ಕಟ್ ಮಾಡ್ಕೊಂಡು ಬಂದ್ಬಿಟ್ಟ. ಅದು ಅವನ ಮನಸ್ಸಿಗೆ ಏನಾಗ್ತಿತ್ತು ಅಲ್ಲಿ ಬರ 5ನೇ ವಾಕ್ಯ, ಅವನ ಮನಸ್ಸಾಕ್ಷಿಯನ್ನ ಹಂಗಿಸತೊಡಗಿತು. ನೀನು ಮಾಡಿ ತಪ್ಪು ಮಾಡಿದ್ದೇನು? ಜನ ಏನ್ ಹೇಳಿದ್ರು? ಅವನನ್ನ ಕೊಂದಾಕ್ಬಿಡು, ಕಿಲ್ಲಿ. ನೋಡಿ, ಸೌಲ ಸತ್ತೋಗ್ಬಿಟ್ರೆ ಈ 3,000 ಜನ ಏನ್ ಮಾಡ್ತಾರೆ? ಓಡೋಗ್ಬಿಡ್ತಾರೆ. ರಾಜ ಸತ್ತರೆ ಸೈನಿಕರು ಏನ್ ತರ ಮಾಡಕ್ ಸಾಧ್ಯ? ಸೊ ಇಮಿಡಿಯೇಟ್ಲಿ ಕ್ಯಾನ್ ಬಿಕಮ್ ದ ಕಿಂಗ್. ತಕ್ಷಣಕ್ಕೆ ಏನ್ ಮಾಡ್ಬೋದು? ದಾವೀದನಿಗೆ ಅರಸನಾಗ್ಬೋದು. ಆದ್ರೆ ದಾವೀದ
ಕೊಲ್ಲಕ್ಕೆ ಹೋಗಿಲ್ಲ. ಆದ್ರೆ ಜನರ ಮಾತನ್ನ ಕೇಳಿ ಅವನ ಉಡುಪಿನ ಒಂದು ಭಾಗವನ್ನ ಕಟ್ ಮಾಡ್ದ, ಅವನು ಚಿಕ್ಕ ಪೀಸು. ಆದ್ರೆ ಮನಸ್ಸಾಕ್ಷಿ ಅವನನ್ನು ಅಂಗಿಸತೊಡಗಿತ್ತು. ಅವನು ಹೇಳ್ತಾ ಇದ್ದಾನೆ, ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನು. ಯಾರು? ಸೌಲ ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನು ಮಾತ್ರವಲ್ಲ, ಇವನು ನನ್ನ ಒಡೆಯ, ಈಸ್ ಮೈ ಕಿಂಗ್. ದಾವೀದ ಇನ್ನೂ ಅರಸನಾಗಿ ಸಿಂಹಾಸನ ಮೇಲೆ ಕುತ್ಕೊಂಡಿಲ್ಲ. ಇಸ್ರಾಯೇಲರ ಅರಸ ಯಾರಾಗಿದ್ದಾನೆ? ಈಗಲೂ ಸೌಲ. ಸೊ ಇಲ್ಲಿ ದಾವೀದ ಹೇಳ್ತಾನೆ, ಈಸ್ ಮೈ, ಅವನು ಮೈ, ನನ್ನ ರಾಜ. ಹೌ ಕ್ಯಾನ್ ಐ ಕಿಲ್ ಮೈ ಕಿಂಗ್? ಪ್ರಿಯರೇ, ಆಟ ನಡೆಯಲ್ಲ. ಹೌ ಕ್ಯಾನ್ ಐ ಕಿಲ್ ಮೈ ಕಿಂಗ್? ನನ್ನ ರಾಜನನ್ನು ನಾನು ಹೇಗೆ ಕೊಲ್ಲಿ? ಎಸ್, ಯು ಮೇ ಗೋಯಿಂಗ್ ಥ್ರೂ. ಸೊ ನಾವುಗಳು ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುವಂತ ವ್ಯಕ್ತಿಗಳಾಗಿರಬಹುದು. ಆದರೆ ಇನ್ ದ ಮಿಡ್ಸ್ ಆಫ್ ದಟ್, ಅವುಗಳ ಮಧ್ಯದಲ್ಲಿ ನಾವು ಸಮಾಧಾನವನ್ನ ಕಾಪಾಡುವಂತ ವ್ಯಕ್ತಿಗಳಾಗಿರಬೇಕು. ಆಗಿದ್ದೇವ? ಯೋಚನೆ ಮಾಡಿ. ಸೊ ದಾವೀದ ಏನ್ ಮಾಡ್ದ? ಸಮಾಧಾನಕ್ಕೆ ಒಂದು ಮಾದರಿಯಾಗಿದ್ದ. ಜನ ಹೇಳ್ತಾ ಇದ್ದಾರೆ, ಯೆಹೋವನು ತಾನೇ ಹೇಳಿದ್ದಾನೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ, ಅವನಿಗೆ ನೀನು ಬೇಕಾದಂತೆ ಮಾಡು. ಆದ್ರೆ ದಾವೀದ ಹೇಳ್ತಾನೋ, ಈಸ್ ಅನಾಯಿಂಟೆಡ್ ಬೈ ಗಾಡ್, ದೇವರಿಂದ ಅಭಿಷೇಕಿಸಲ್ಪಟ್ಟವನು. ಸೊ ತದನಂತರವಾಗಿ ದಾವೀದ ಹೇಳ್ತಾ ಇದ್ದಾನೆ, ಅವನು ಯೆಹೋವನಿಂದ ಸಾಯ್ತಾನೆ ಹೊರತು ನನ್ನ ಕೈಯಿಂದ ಯಾವತ್ತೂ ಸಾಯೋದಿಲ್ಲ. ಈ ಒಂದು ಮಹಾಪಾತಕವನ್ನು ನಾನು ಮಾಡೋದಿಲ್ಲ. ಇನ್ ಕೇಸ್ ಏನಾದರೂ ದಾವೀದ ಅವತ್ತು ಸೌಲನನ್ನ ಕೊಂದಿದ್ರೆ ವಾಟ್ ಪೀಪಲ್ ವಿಲ್ ಸೇ? ಯೋಚನೆ ಮಾಡಿದ್ದೀರಾ? ರಾಜನಾಗೋದಕ್ಕೋಸ್ಕರವಾಗಿ, ಸಿಂಹಾಸನದ ಮೇಲೆ ಕೂರಕ್ಕೋಸ್ಕರವಾಗಿ ದೇವರಿಂದ ಅಭಿಷೇಕಿಸಲ್ಪಟ್ಟವನನ್ನು ಕೊಂದವನು ಎಂಬ ಒಂದು ನಾಮ, ಹೆಸರು ದಾವೀದನಿಗೆ ಬರ್ತಾ ಇತ್ತು. ಆಗ ದಾವೀದ ಹೇಳ್ತಾನೆ, ನೋ, ಐ ವಿಲ್ ನೆವರ್. ಹಿಂಸೆಯ ಮಧ್ಯದಲ್ಲಿ, ಸೊ ವಿ ಹ್ಯಾವ್ ಟು ಕೀಪ್ ಪೀಸ್ ಮೇಕರ್. ರೋಮ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಪೌಲ ಅಲ್ಲಿ? 12ನೇ ಅಧ್ಯಾಯ ಅದರ 14ನೇ ವಾಕ್ಯ. ಅಲ್ಲಿ ಬರೆದಿರುವಂಥದ್ದು, ಅದರ 14ನೇ ವಾಕ್ಯದಲ್ಲಿ, 17ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, 18ನೇ ವಾಕ್ಯದಲ್ಲಿ, ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಎಲ್ಲರ ಸಂಗಡ ಸಮಾಧಾನ. ಸೊ ನನಗೆ ಹೇಳಿದೆ, ಹೂ ಇಸ್ ಅವರ್ ಎನಿಮಿ? ಇವತ್ತು ನಮಗೆ ಶತ್ರುಗಳು ಎಂಬುದಾಗಿ ನಾವು ಎಣಿಸುವಂತಹ ಪ್ರತಿಯೊಂದು ಶತ್ರುಗಳನ್ನು ರೂಪಿಸಿದಂಥವರು ನಾವುಗಳು. ಉದಾಹರಣೆಗೆ, ಇಫ್ ಮೈ ಬ್ರದರ್ ಇಸ್ ಮೈ ಎನಿಮಿ, ಈಗ ನನ್ನ ಸಹೋದರ ನನಗೆ ವೈರಿಯಾಗಿದ್ರೆ ಅದಕ್ಕೆ ಕಾರಣ ಏನು? ಗೌತಮ ಬುದ್ಧ ಹೇಳಿದ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿರುವ ದ್ವೇಷ, ನನ್ನ ಮನಸ್ಸಿನಲ್ಲಿರುವ ಹಿಂಸೆಯ ಗುಣ, ನನ್ನ ಮನಸ್ಸಿನಲ್ಲಿರುವ ವೈರತ್ವ. ಸೊ ಇವತ್ತು ನಮಗೆ ಕಾಣುವಂತಹ ಎಲ್ಲ ಶತ್ರುಗಳು ನಮ್ಮಿಂದ ರೂಪಿತರಾಗಿರುವಂತವರು. ಇವತ್ತು ನೀನು ನಾನು ಅನುಭವಿಸುವಂತ ವೇದನೆಗೆ 100ಕ್ಕೆ 100ರಷ್ಟು ಕಾರಣ ನೀನು ನಾನು.
ಹೂ ಇಸ್ ಮೈ ಎನಿಮಿ? ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಹೂ ಇಸ್ ಮೈ ಎನಿಮಿ? ಅಗೈನ್ ಅಂಡ್ ಅಗೈನ್ ಕೇಳಿ ಈ ಪ್ರಶ್ನೆ. ಇವತ್ತು ಈ ವಾರ ಫುಲ್ ಈ ಪ್ರಶ್ನೆ ಕೇಳ್ಕೊಳ್ಳಿ. ಹೂ ಇಸ್ ಮೈ ಎನಿಮಿ? ನನ್ನ ಶತ್ರು ಯಾರು? ಶತ್ರು ಅಂದಿದ ತಕ್ಷಣ ನಮ್ಮ ಮುಂದೆ ಕೆಲವು ಫಿಗರ್ಗಳು ಬರ್ತದೆ. ಪ್ರತ್ಯೇಕವಾಗಿ ಪೆಂಟೆಕೋಸ್ತ ಸಭೆಗಳಲ್ಲಿ ಶತ್ರುಗಳ ಮುಂಭಾಗದಲ್ಲಿ ದೇವರು ನಿಮಗೋಸ್ಕರವಾಗಿ ಮಾರ್ಗವನ್ನು ಸಿದ್ಧ ಮಾಡ್ತಾನೆ ಎಂಬುದಾಗಿ ಯಾವನೊಬ್ಬ ಬೊಗಳ್ತಾನೆ. ಬೊಗಳಿದ ತಕ್ಷಣ ಬಂದ್ಬಿಡ್ತಾರೆ ನಮ್ಮ ಮುಖದಲ್ಲಿ, ನಮ್ಮ ಫ್ರೆಂಡಿಗೆ ಬಂದ್ಬಿಡ್ತಾರೆ ಶತ್ರುಗಳು. ಅಪ್ಪ, ಅತ್ತೆ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಇಲ್ಲ ನಮ್ಮ ಕಂಪನಿ ಬಾಸು, ಇಲ್ಲ ನನ್ನ ಸೂಪರ್ವೈಸರು, ಇವರೆಲ್ಲ ಬಂದ್ಬಿಡ್ತಾರೆ ನಮ್ಮ ಮುಂದುಗಡೆ. ಓಕೆ, ಇವರೆಲ್ಲ ಶತ್ರುಗಳಿಗೆ ಕಾರಣ ಯಾರು? ಯಾರು ಕಾರಣ? ದೇವರ ಕಾರಣ ಇವರ ಶತ್ರುಗಳಾಗಕ್ಕೆ. ಸೊ ನಿನ್ನ ಮನಸ್ಥಿತಿ. ಅದಕ್ಕೆ ಗೌತಮ ಬುದ್ಧ ಹೇಳಿದ್ದನ್ನ ಪೆಂತೆಕೋಸ್ತ ಜನ ಯಾವತ್ತೂ ಅಂಗೀಕಾರ ಮಾಡಲ್ಲ. ಅಯ್ಯೋ, ಅವ್ರಿಗಾಗಲ್ಲ. ಅವರಿಗೆ ಕಲಿವಿ ಇವಲ್ಲ ಅಟ್ಲೀಸ್ಟ್ ಸ್ವಪ್ನಾದ ಜೀವನದಲ್ಲಿ ಉದ್ಧಾರ ಆಗ್ಬೇಕಾದ್ರೆ. ಅದಕ್ಕೆ ಗೌತಮ ಬುದ್ಧ ಹೇಳಿದ್ದು. ಸೊ ನಾನು ನನ್ನ ಮನಸ್ಸಿನಲ್ಲಿರುವಂತಹ ದ್ವೇಷವನ್ನ, ಹಿಂಸೆಯನ್ನ, ವೈರಾಗ್ಯವನ್ನ ಏನ್ ಮಾಡ್ತಾನೆ, ಮೊದಲು ಕೊಂದಾಕ್ಬಿಡ್ತೇನೆ. If I kill all these things, then there is no enemy for me. ಎಲ್ಲ ಮೇಲಕ್ಕೆ ಹೋಗಿ ರೆಡಿ ಆಗಿದ್ದೀವಿ. ಸತ್ ಮೇಲೆ ತಕ್ಷಣ ಹೋಗ್ತೀವಿ, ಬೇಗ ಹೋಗ್ತೀವಿ ಮೇಲಕ್ಕೆ. ಮಾಡದಲ್ಲ ಏನೋ ಅಂತಾರಲ್ಲ ಕೆಲಸ. ಯೇಸು ಹೇಳ್ತಾ ಇದ್ದಾನೆ, ಪೌಲ ಹೇಳ್ತಾ ಇದ್ದಾನೆ, ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಸಮಯ ಮುಂದಕ್ಕೆ ಹೋಗ್ತಾ ಇದೆ. ಸೊ ದಾವೀದ ಹಿಂಸೆಯ ಮಧ್ಯದಲ್ಲಿ ಯಾವ ರೀತಿಯಾಗಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕು, ಸಮಾಧಾನನಾಗಿರಬೇಕು ಎಂಬುದಾಗಿ ತಿಳಿಸ್ಕೊಟ್ಟ. ಪೌಲ ಹೇಳ್ತಾ ಇದ್ದಾನೆ, ನಾವು ಹಿಂಸೆಯ ಮಧ್ಯದಲ್ಲಿ ಏನು ಮಾಡಬೇಕು, ಯಾವ ರೀತಿಯಾಗಿ ಎಲ್ಲರೊಟ್ಟಿಗೆ ಸಮಾಧಾನವಾಗಿ ಇರಬೇಕು ಎಂಬುದನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಯೇಸು ಸ್ವಾಮಿ ಏನು ಹೇಳ್ಕೊಟ್ಟಿದ್ದಾರೆ? ಅವರು ಸುಮಾರು ಹೇಳಿದಾರಲ್ಲ. ಅಟ್ಲೀಸ್ಟ್ ಆಧಾರ ಕೇಳಿ ನೋಡಿ, ಆಧಾರ ಕೇಳಿ ಉದ್ಧಾರ ಆಗಾವತ್ತ ನೋಡಿ. ಮತ್ತಾಯ 5ನೇ ಅಧ್ಯಾಯ 10ನೇ ವಾಕ್ಯ, 9ನೇ ವಾಕ್ಯ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವವರು. ಸಮಾಧಾನ ಪಡಿಸುವವರು. ನಾವು ಹಂಗಲ್ಲ, ನಾವು ಬೆಂಕಿ ಹಾಕೋರು. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರಲ್ಲ, ಉರಿಯುವ ಬೆಂಕಿಗೆ ತುಪ್ಪವನ್ನು ಹಾಕುವಂಥವರು. ಯಾಕಂದ್ರೆ ನಮಗೆ ಬಹಳ ಖುಷಿ. ಸೊ ನಮಗೆ ಜನ ಒಟ್ಟಿಗೆ ಇರುವಂಥದ್ದು ನೋಡಕ್ಕೆ ಸಂತೋಷ, ಚಲ್ಲಾಪಿಲಿ ಆಗ್ಬೇಕು, ಬಹಳ ಖುಷಿ ನಮಗೆ ಅದು ನೋಡಕ್ಕೆ. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಸೊ ಮುಂದುವರಿಸಿ ದೇವರು ಹೇಳಿದ್ದಾನೆ 13ನೇ ವಾಕ್ಯದಲ್ಲಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಸೊ ಉಪ್ಪಿನ ಪ್ರತ್ಯೇಕತೆ ಏನು? ಇಟ್ ವಿಲ್ ಪ್ರಿಸರ್ವ್. ಮಾಂಸವನ್ನ, ಮೀನನ್ನ ಹಾಳಾಗದಂತೆ ಕಾಪಾಡುವಂತ ಪ್ರಿಸರ್ವೇಟಿವ್ ಮೆಟೀರಿಯಲ್. ಅಂದ್ರೆ ದೇವರು ನಮ್ಮನ್ನ ಈ ಲೋಕದಲ್ಲಿ ಹಾಕಿರುವಂತದ್ದು ಪ್ರಿಸರ್ವ್. ಸೊ ಹಿಂಸೆಗಳ ಮಧ್ಯದಲ್ಲಿ ಹಿಂಸೆಗೆ ಬೆಂಕಿ ಹಾಕುವಂಥದ್ದಲ್ಲ, ಹಿಂಸೆಗಳನ್ನ ಶಮನ ಮಾಡುವಂತಹ ವ್ಯಕ್ತಿಗಳಾಗಿ ದೇವರು ನನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಸೊ 2ನೇದಾಗಿ 14ನೇ ವಾಕ್ಯ, ನೀವು ಲೋಕಕ್ಕೆ
ಬೆಳಕಾಗಿದ್ದೀರಿ. ಹಿಂಸೆ ಎಂಬ ಕಾರ್ಗತ್ತಲಿನಲ್ಲಿ ಈ ಪ್ರಪಂಚ ಇರುವಾಗ ಪ್ರತಿ ದೇವರ ಮಗನು ಏನ್ ಮಾಡಬೇಕು? ಬೆಳಕಾಗಿ ಅಲ್ಲಿರುವಂತಹ ಹಿಂಸೆ ಎಂಬ ಕಾರ್ಗತ್ತಲನ್ನು ಏನ್ ಮಾಡಬೇಕು? ದೂರ ತಳ್ಳಬೇಕು. ಆಮೇಲೆ ಏನ್ ಮಾಡಬೇಕು? ನಂತರವಾಗಿ ನಾವೇನ್ ಮಾಡಬೇಕಂತೆ? ಅದರ 38ನೇ ವಾಕ್ಯದಲ್ಲಿ ಬನ್ನಿ. 38ರಿಂದ ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಳೆ ಒಡಂಬಡಿಕೆಯ ನಿಯಮ, ಅಲ್ಲಿಗೆ ಪ್ರತಿಯಾಗಿ ಹಲ್ಲು ಎಂಬುದಾಗಿ ಬರೆದಿದೆ ಎಂಬುದಾಗಿ ಕೇಳಿದಷ್ಟೇ. ಆದರೆ ನೀವೇನು ಮಾಡ್ಬೇಕು? ಎಡುಕರನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗನ್ನೆಗೆ ಹೊಡೆದ್ರೆ ಎಡೆಗನ್ನೆಯನ್ನು ತೋರಿಸು. ಮಹಾತ್ಮ ಗಾಂಧಿ ಅದೇ ಮಾಡಿದ್ದು. ನಾವು 2000 ವರ್ಷಗಳಿಂದ ಬೋಧನೆ ಮಾಡ್ತಾ ಇದ್ದೀವಿ, ಬಟ್ ಇದುವರೆಗೂ ಒಬ್ಬ ಕ್ರೈಸ್ತನು ಆ ಥರ ತೋರಿಸಿಲ್ಲ, ಇನ್ಕ್ಲೂಡಿಂಗ್ ಮೀ. ಆದರೆ ಅಕ್ರೈಸ್ತರಾಗಿದ್ದಂತಹ ಮಹಾತ್ಮ ಗಾಂಧಿ ಇದನ್ನು ಮಾಡಿ ತೋರಿಸಿದ್ರು. ಮಹಾತ್ಮ ಗಾಂಧಿಗೆ ಅತ್ಯಂತ ಇಷ್ಟಪಟ್ಟಂತ ಒಂದು ವಾಕ್ಯ ಭಾಗ ಅದು ಯೇಸುವಿನ ಪರ್ವತ ಪ್ರಸಂಗ. ಅದಕ್ಕೆ ಮಹಾತ್ಮ ಗಾಂಧಿ ಹೇಳಿದ್ರು, ಐ ಲವ್ ಕ್ರೈಸ್ಟ್ ಬಟ್ ಐ ಹೇಟ್ ಕ್ರಿಶ್ಚಿಯಾನಿಟಿ. ಗೊತ್ತಿಲ್ಲ, ಗೂಗಲ್ ಹೊಡೆದು ನೋಡಿ ಸಿಕ್ಕುತ್ತದು. ಸೊ ಈ ವಾಕ್ಯ ಮಹಾತ್ಮ ಗಾಂಧಿಯನ್ನ ಸ್ವಾಧೀನಪಡಿಸಿಕೊಂಡಂಥದ್ದು, ಅಹಿಂಸಾ ಮಾರ್ಗಕ್ಕೆ ಮಹಾತ್ಮ ಗಾಂಧಿಯನ್ನ ನಡೆಸಿದಂಥದ್ದು ಈ ವಾಕ್ಯ. ಒಬ್ಬನು ನಿನ್ನ ಬಲಗನ್ನೆಗೆ ಹೊಡೆದ್ರೆ ಎಡಗನ್ನೆ ತೋರಿಸು. ನಾವು ಹಂಗಲ್ಲ. 4 ವಾಪಸ್ ಹೇಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಡೈರೆಕ್ಟ್ ಆಗಿ ಹೇಳಿದ್ರೆ ಆಮೇಲೆ ಇಡೋದು ಬತ್ತಿ. ಹುಷಾರು. 52ನೇ ಕೀರ್ತನೆ ಏನ್ ಹೇಳಿದ ದೇವರು? ಕಿತ್ತಾಕ್ಬಿಡ್ತಾನೆ ದೇವರು. ಇದು ಕ್ರೈಸ್ತತ್ವ. ಇದು ಯಥಾರ್ಥವಾದ ಕ್ರೈಸ್ತತ್ವ. ಪ್ರಿಯರೇ, ಪೀಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ವೈಲೆನ್ಸ್. ಹಿಂಸೆಗಳ ಮಧ್ಯದಲ್ಲಿ ಶಾಂತಿ ಆಗುತ್ತಾ? ಯೋಚನೆ ಮಾಡಿ. ಅವ್ರಿಗೆ ಕ್ರೈಸ್ತರಾಗಿ ಬದುಕಬೇಕಾ ಬೇಡ ಈಗ ಯೋಚನೆ ಮಾಡಿ. ಪೌಲ ಹೇಳ್ತಾನೆ, ಎಲ್ಲರ ಸಂಗಡ ಸಮಾಧಾನದಿಂದಿರಲಿ. ನಾವು ಮಾಡ್ತೀವಿ, ಮೈ ಪೀಸ್ ಐ ಗಿವ್ ಅಂಟು ಯು. ಎಷ್ಟು ಚೆನ್ನಾಗಿ ಆಡ್ತೀವಿ. ನನ್ನ ಸಮಾಧಾನವನ್ನು ನಾನು ನಿನಗೆ ಕೊಟ್ಟು ಹೋಗಿದ್ದೇನೆ. ಯೇಸು ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ, ನನ್ನ ಸಮಾಧಾನ. ಸೊ ಆ ಸಮಾಧಾನದ ಬಾತ್ಮಿದಾರರು ನಾವುಗಳು. ವಿ ಆರ್ ದ ಮೌತ್ ಪೀಸ್. ಸೊ ಪ್ರತಿ ಕ್ರೈಸ್ತಳು ದೇವರ ಸಮಾಧಾನದ ಬಾತ್ಮಿದಾರರು ಎಂಬುದನ್ನು ಮರಿಬಾರದು. ಸೊ ಯೋಚನೆ ಮಾಡಬೇಡಿ, ಅಯ್ಯೋ ನಾನು ಕ್ರಿಸ್ತ ಕುಟುಂಬದಲ್ಲಿ ಹುಟ್ಟುಬಿಟ್ಟಲ್ಲ, ಏನ್ ಮಾಡೋದು? ಏನ್ ತೊಂದರೆ ಇಲ್ಲ. ಕ್ರಿಸ್ತ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಕ್ರಿಸ್ತ ಆಗಲ್ಲ. ನೀನು ಕ್ರಿಸ್ತ ಆಗ್ಬೇಕಾದ್ರೆ ನಿನ್ನಲ್ಲಿ ಕ್ರಿಸ್ತ ಇರಬೇಕು. ಮತ್ತೇನೋ ಅಪ್ಪಿತಪ್ಪಿ ನಮ್ಮ ಅಪ್ಪ ಅಮ್ಮಂದಿರು ಈ ಥರ ಹೆಸರಿಟ್ಕೊಂಡ್ಬಿಟ್ರು, ಗಾಡ್ಸನ್ನು ಅಂದು ಹೆಸರಿಟ್ಬಿಟ್ರು. ಅದು ನಮ್ಮ ತಪ್ಪಲ್ಲ, ಅವ್ರ ತಪ್ಪದು. ಸೊ ನೀನು ಕ್ರೈಸ್ತನಾಗಿ ಬದುಕಬೇಕಾದ್ರೆ ಸೊ ಈ ನಿಯಮಗಳನ್ನು ನೀನು ಪಾಲಿಸಬೇಕು. ಸಾಧ್ಯನಾ? ಯೋಚನೆ ಮಾಡಿ. ಹಿಂಗೂ ಇದೆ ಕ್ರೈಸ್ತತ್ವ.
ಹಿಂಗೆ ಇರೋದು ಕ್ರೈಸ್ತತ್ವ, ಹಿಂಗೂ ಅಲ್ಲ, ಹಿಂಗೆ ಇರೋದು ಕ್ರೈಸ್ತತ್ವ. ಹದಿನೈದು ವಯಸ್ಸಲ್ಲಿ, 16 ವಯಸ್ಸಲ್ಲಿ, 18 ವಯಸ್ಸಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಮುಳುಗ್ಬಿಟ್ರೆ ಕ್ರೈಸ್ತ ಆಗಲ್ಲ. ಮೊದಲನೇ ಭಾನುವಾರ ಹೋಗ್ಬಿಟ್ಟು ಕರ್ತನ ಮೇಜೆಯಲ್ಲಿ ಭಾಗಿಯಾಗ್ಬಿಟ್ರೆ ಕ್ರೈಸ್ತ ಆಗಲ್ಲ. ಕ್ರೈಸ್ತ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಯೇಸು ಸ್ವಾಮಿ ಹೇಳಿರುವಂಥದ್ದು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. 1 ಯೋಹಾನ 3ನೇ ಅಧ್ಯಾಯ 1ನೇ ವಾಕ್ಯ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ದೇವರ ಮಕ್ಕಳೆಂಬ ಹೆಸರು. ಯಾರು ದೇವರ ಮಕ್ಕಳು? ಸಮಾಧಾನ ಪಡಿಸುವವರು, ಅವರು ದೇವರ ಮಕ್ಕಳು. ಬೆಂಕಿ ಹಚ್ಚವನಲ್ಲ ದೇವರ ಮಗ. ಉಪ್ಪಾಗಿರುವಂತವನು ದೇವರ ಮಗ, ಬೆಳಕಾಗಿರುವಂತವನು ದೇವರ ಮಗ. ನಾವು ರುಚಿ ಇಲ್ಲದಂತಹ ಏನು ವೇಸ್ಟ್ ಪ್ರಾಡಕ್ಟ್, ಉಪ್ಪಿಗೆ ಆ ಸಾರ ಇಲ್ಲದೆ ಹೋಗ್ಬಿಟ್ರೆ ವೇಸ್ಟ್, ಅದ್ರ ಯಾವುದಕ್ಕೂ ಉಪಯೋಗ ಇಲ್ಲ ಅದು. ಸೊ ಇವತ್ತು ಕ್ರೈಸ್ತರಾದಂಥ ನಾವುಗಳು ವೇಸ್ಟ್, ಯಾವುದಕ್ಕೂ ಉಪಯೋಗ ಇಲ್ಲ, ದೇವ್ರಿಗೂ ಉಪಯೋಗ ಇಲ್ಲ, ಲೋಕಕ್ಕೂ ಉಪಯೋಗ ಇಲ್ಲ. ಯೋಚನೆ ಮಾಡಿ ನೋಡಿ. ಪೀಸ್ ಇನ್ ದ ಕಾಂಟೆಸ್ಟ್ ಆಫ್ ವೈಲೆನ್ಸ್. ದಾವೀದ ಏನ್ ಮಾಡ್ದ? ಹೇಳ್ತಾ ಇದ್ದ ನೋ. ಸೊ ದಾವೀದ ಹೇಳ್ತಾನೆ, ಮರಣಕ್ಕೂ ನನಗೂ ಕೇವಲ 1 ಗೇಣು ಉದ್ದ ಮಾತ್ರ. ಮುಖಾಮುಖಿಯಾಗಿ ಮರಣವನ್ನ ಕಂಡಂತ ವ್ಯಕ್ತಿ ದಾವೀದ. ಆದ್ರೆ ದಾವೀದ ಹೇಳ್ತಾ ಇನ್ನು, ಇವನು ದೇವರಿಂದ ಅಭಿಷೇಕಿಸಲ್ಪಟ್ಟ ಅವನು. ಈಸ್ ಮೈ ಮಾಸ್ಟರ್, ನನ್ನ ಒಡೆಯನು ಇವನು. ಹೌ ಕ್ಯಾನ್ ಐ? ಪ್ರಿಯರೇ, ನಾವು ಸುವಾರ್ತೆಯನ್ನು ಕೇಳಿಸಿಕೊಂಡಿರುವಂಥದ್ದು ಇತರರಿಗೆ ಸುವಾರ್ತೆಯನ್ನು ತಿಳಿಯಪಡಿಸುವುದಕ್ಕೋಸ್ಕರ. ಸೊ ಹೀಗಿರುವಾಗ ಹೌ ಕ್ಯಾನ್ ದೇ ಬಿಕಮ್ ಅವರ್ ಎನಿಮಿ? ಈಗ ನಮ್ಮ ನೆರೆಯವರು ನಮಗೆ ವಿರೋಧಿಗಳಾಗ್ಬಿಟ್ರೆ, ವೈರಿಗಳಾಗ್ಬಿಟ್ರೆ, ಹೌ ಕ್ಯಾನ್ ವಿ ಶೇರ್ ದ ಗಾಸ್ಪಲ್? ಯೋಚನೆ ಮಾಡಿ. ಇಟ್ ಮೇ ಬಿ ದ ನ್ಯೂ ಥಿಂಗ್ಸ್ ಯು ಆರ್ ಹಿಯರಿಂಗ್, ಇವು ನೀವು ಕೇಳಿಸಿಕೊಳ್ಳುವಂತ ಹೊಸ ಸಂಗತಿ ಆಗಿರ್ಬೋದು, ಬಟ್ ದಿಸ್ ಇಸ್ ದ ರಿಯಾಲಿಟಿ. ಇದು ವಾಸ್ತವಾಂಶವಾದಂಥ ಕಾರ್ಯಗಳು. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದಾರೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಿಮ್ಮ ಆಲೋಚನೆಗಾಗಿ ಸ್ತೋತ್ರ. ಊಹಿಸವರೇ ನಿಮಗೆ ನಮ್ಮ ವಿರೋಧಿಗಳು ಯಾರು, ನಮ್ಮ ವೈರಿಗಳು ಯಾರು? ಶಿವರೇ ದೇವರೇ, ಮಾನಸಿಕವಾಗಿ ಅನೇಕರನ್ನು ನಾವು ವೈರಿಗಳಾಗಿ ನಾವಾಗಿ ಮಾರ್ಪಡಿಸಿಕೊಂಡಿದ್ದೇವಪ್ಪ ಸ್ವಾಮಿ. ಈ ಮುಂಜಾನೆಯ ಜಾವದಲ್ಲಿ ನಾವು ನಿಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮಲ್ಲಿರುವ ಹಗೆತನವನ್ನು, ನಮ್ಮಲ್ಲಿರುವ ವೈರಾಗ್ಯತನವನ್ನು ಎಲ್ಲವನ್ನ ನಾವು ತೆಗೆದುಹಾಕಿ ಎಲ್ಲರನ್ನ ಪ್ರೀತಿಸುವಂತೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸು. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಂಡಿರುವಂತಹ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆಶೀರ್ವದಿಸು. ಕಳೆದ ಈ ಒಂದು ವಾರ ಅವರ ಜೀವಿತದಲ್ಲಿ ಒಂದು ಯಥಾರ್ಥವಾದ ಬದಲಾವಣೆ ಕಾಣುವಂತೆ ಕೃಪೆ ಮಾಡು. ಸಾರಲ್ಪಟ್ಟಂತಹ ವಾಕ್ಯ ವ್ಯರ್ಥವಾಗುವುದಕ್ಕೆ ಆಸ್ಪದ ಮಾಡಿಕೊಳ್ಬೇಡ ಸ್ವಾಮಿ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಬಿತ್ತುವವನಿಗೆ ಬೀಜವನ್ನು, ಉಣ್ಣುವನಿಗೆ ಆಹಾರವನ್ನು ಕೊಟ್ಟು
ಹೇಗೆ ವ್ಯರ್ಥವಾಗಿ ಹಿಂತಿರುಗಿ ಹೋಗೋದಿಲ್ಲವೋ ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನಾನು ಉದ್ದೇಶಿಸಿದ ಕಾರ್ಯವನ್ನು ನೆರವೇರಿಸದೆ ವ್ಯರ್ಥವಾಗಿ ಬರುವುದಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಈ ಮುಂಜಾನೆ ಕರ್ತನೆ ನಿಮ್ಮ ವಾಕ್ಯ ಕೇಳಿಸಿಕೊಂಡಿರುವಂತಹ ಜೀವಿತದಲ್ಲಿ ಕ್ರಿಯೆಯನ್ನು ಉಂಟು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವಾಗಿದ್ದೇವೆ. ಪ್ರಾರ್ಥನೆ ಕಲಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಯಾಗಿರಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮತ್ತೊಂದು ಆವೃತ್ತಿ ಕೇಳ್ತಾನೆ, ಊಹಿಸವರೇ ನಿಮ್ಮಿ. ಸೊ ಇದನ್ನು ಈ ಒಂದು ವಾರ ಆಲೋಚನೆ ಮಾಡಿ ನಿಮ್ಮಲ್ಲಿರುವಂತಹ ದ್ವೇಷ ವೈರಾಗ್ಯವನ್ನು ತೆಗೆದುಹಾಕಿ, ಸೊ ನೋ ಒನ್ ಇಸ್ ಅವರ್ ಎನಿಮಿ. ಯಾರೂ ನಮಗೆ ಶತ್ರುಗಳಿಲ್ಲ. ಸೊ ಯು ಕ್ಯಾನ್ ಲಿವ್ ಎ ಹ್ಯಾಪಿ ಲೈಫ್. ಮೇ ಗಾಡ್ ಬ್ಲೆಸ್ ಯು.